ರಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯತಿನೈವನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಪದಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಬಹುಮದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋರ್ಮ ಜಿಜ್ಞಾಸಾ. ಹೌದಾಯ್ತೀಗ ವಿಲೋಮಃ ಶತ್ರುಜಯಕೃತ್ ಸಂಸರ್ಗಃ ಪಾಪನಾಶನಃ ಯಥಾಸ್ಥಿತಃ ಶ್ರೀಕರಃ ಸ್ಯಾತ್ ಸ್ವಾಧ್ಯಾಯಃ ಶಂಸನೇಪಿ ಚ ಇತಿ ಪ್ರವೃತ್ತೇ. ಗತಶ್ರಿಯಃ ಶ್ರಿಯೋ ಹಾನಿಂ ಪಾಪಹಾನಿಂ ಪರಸ್ಯ ಚ ಸಂಸರ್ಗಶ್ಛಂದಸಾಂ ಕುರ್ಯಾತ್ ಶ್ರಿಯೋ ವೃದ್ಧಿಂ ಯಥಾಸ್ಥಿತಃ ಇತಿ ಸ್ವಾಧ್ಯಾಯ ತತ್ವೇ ಹೇಳಿದರು. ಅಲ್ಲಿ ಏನಂತ ಸಂಸರ್ಗ ವಿಲೋಮ ಯಥಾಸ್ಥಿತ ಅಂತ ಮೂರು ಹೇಳಿ ವಿಲೋಮ ಶಬ್ದಕ್ಕೆ ಹೇಳಿದೆ. ಸಂಸರ್ಗ ಸೇರಿಸ್ಕೊಡೋದು, ವಿಲೋಮ ಸೇರಿಸ್ಕೊಡೋದೇ ಇರೋದು, ಯಥಾಸ್ಥಿತ ಇದ್ದಾಗ ಹೇಳೋದು. ವಿಲೋಮ ಶಬ್ದಕ್ಕೆ ಜಪದಲ್ಲಿ ಒಂದು ವಿಶೇಷವನ್ನು ಹೇಳ್ತಾರೆ. ಬೇಕಾದ್ರೆ ಬುಲ್ಟಪಟ್ಟ ಮಾಡ್ಕೊಂಡು ಹೇಳೋದು, ರಿವರ್ಸ್ ಹೇಳ್ಬೋದು. ಗಣೇಶ ಮಂತ್ರ ಹೇಳಬೇಕಾದ್ರೆ ಮೋನಯ ದಾಸ ಪ್ರಪ್ರಕ್ಷಿ ವ್ಯತ್ಯಸ್ತೋ ವಿಘ್ನರಾಣ್ಮನೋ ಅಂತ ಹೇಳ್ತಾರೆ. ಮೋನಯ ದಾಸ ಪ್ರಪ್ರಕ್ಷಿ ಕ್ಷಿಪ್ರಪ್ರಸಾದಾಯ ನಮಃ ಇರೋದು, ಕ್ಷಿಪ್ರಪ್ರಸಾದಾಯ ನಮಃ ಈ ರೀತಿ ಹೇಳ್ತಾರೆ. ಹೇಳಬೇಕಾದ್ರೆ ಕೆಲವು ಮಂತ್ರಗಳನ್ನು ಹಿಂದೂ ಮುಂದೆ ಹೇಳ್ಬೋದು. ಪಕ್ಷಿ ಕ್ಷಿಪ ಸ್ವಾಹ ಗರುಡ ಬಂತ ಹೇಳ್ಬೇಕಾದ್ರೆ ಪಕ್ಷಿ ಕ್ಷಿಪ ಸ್ವಾಹ, ಪಕ್ಷಿ ಕ್ಷಿಪ ಆ ರೀತಿ ಹೇಳೋ ಪದ್ಧತಿ ಜಪಗಳಲ್ಲಿ ಆ ರೀತಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಗತಶ್ರಿಯ ಶ್ರಿಯೋ ಹಾನಿಂ ಪುಣ್ಯ ಪಾಪಹಾನಿಂ ಪರಸ್ಯ ಚ ಸಂಸರ್ಗಶ್ಛಂದಸಾಂ ಕುರ್ಯಾತ್ ಶ್ರಿಯೋ ವೃದ್ಧಿಂ ಯಥಾಸ್ಥಿತಃ ಇತಿ ಎರಡು ರೀತಿ ಕೊಟ್ಟರು. ಇದು ಸ್ವಾಧ್ಯಾಯ ತತ್ವೇ. ಸ್ವಾಧ್ಯಾಯ ತತ್ವ ಒಂದು ಪ್ರಮಾಣ, ಪ್ರವೃತ್ತ ಇನ್ನೊಂದು ಪ್ರಮಾಣ. ಕಿಂಚಿತ್ವೇ ಚೋಭಯತ್ವೇ ಚ ಸಂಶಯೇ ಸದೃಶೇ ತಥಾ ಇವ ಶಬ್ದ ಪ್ರಯುಜ್ಯೇತ ನ್ಯಕ್ಕಾರೇಪಿ ಚ ಪಂಡಿತೈಃ ಇತಿ ಶಬ್ದ ನಿರ್ಣಯೇ. ಅಥೋ ಗತಸ್ತ್ರೀತ್ವ ಸಂಶಯೇಪಿ ಇತ್ಯರ್ಥಃ. ಇತಸ್ತತೋ ವಿಶೇಷೇಣ ಸಂಹೃತಂ ಸಂಯೋಜಿತಂ ವಿಹೃತಂ. ಅಲ್ಲೇನು ಹೇಳಿದರು? ಅಥೋ ಗತಸ್ತ್ರೀಸ್ವ ಸಂಶಯೇಪಿ, ಅಲ್ಲಿ ಇವ ಅಂತ ಶಬ್ದ ಬಂದಿದೆ. ಅಲ್ಲಿ ಗತಶ್ರೀ ರಿವ ಅಂತ ಪದ ಬಂತು. ಹಿಂಸೆಯ ಶಬ್ದಕ್ಕೆ ಏನಾಗಿ ಗತಶ್ರೀ ಸಂಪತ್ತು ಹೋಗಿಬಿಟ್ಟಿದೆ. ಈ ರೀತಿ ಮಾಡಿದ ವಾಪಸ್ ಸಂಪತ್ತು ಬಂತು. ಸಂಪತ್ತು ಹೋಗಿಲ್ಲ, ಹೋಗ್ಬೋದು. ಸಂಶಯ ಬಂದಾಗಲೂ ಏನು ಮಾಡಿಬಿಡ್ಬೋದು? ಈ ಮಾಡಿ ಜಪ ಮಾಡಿದರೆ ಅದು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಹೋಗಿರೋ ನಿಶ್ಚಿತ ಒಂದು, ಹೋಗಬಹುದು ಅಂತ ಸಂಶಯ. ಆ ಹೊತ್ತಿನಲ್ಲಿ ಈ ರೀತಿ ಜಪ ಮಾಡಿದರೆ ಏನಾಗುತ್ತೆ? ಈ ವೇದ ಪಾರಾಯಣವನ್ನು ಮಾಡೋದರಿಂದ ಅದು ಪೂರ್ತಿಯಾಗಿ ಉಡ್ಕೊಡುತ್ತೆ, ಸಂಶಯಕ್ಕೆ ಅವಕಾಶ ಇರೋದಿಲ್ಲ ಅಂಥೇಳಿ. ಯುವ ಶಬ್ದಕ್ಕೆ ಅದರ್ಥ. ಇತಸ್ತತೋ ವಿಶೇಷೇಣ ಸಂಹೃತಂ ಸಂಯೋಜಿತಂ ವಿಹೃತಂ. ಇತಃ ತತಃ ವಿಶೇಷೇಣ ಸಂಹೃತಂ, ಅಲ್ಲಿ ಇಲ್ಲಿ ವಿಶೇಷವಾಗಿ ಸಂಬಂಧಪಟ್ಟಿದ್ದ ಸೇರಿಸ್ಕೊಳ್ಳೋದಕ್ಕೆ ವಿಹೃತ ಅಂತ ಕರೀತಾರೆ. ವಿಶೇಷ ಇನ್ನೊಂದು ರೀತಿ ಅರ್ಥ. ಪಾಪಾನಾಂ ವ್ಯತಿಷಿಕ್ತತ್ವಾತ್ ವ್ಯತಿಷಿಕ್ತಂ ವಿನಾಶಕಂ ಧನಸ್ಯ ಅವ್ಯತಿಷಂಗೇಣ ವ್ಯತಿಷಂಗೋ ಅವಿನಾಶಕಃ ಸದೃಶಂ ಸದೃಶಶ್ಚೈವ ಯತಃ ಸ್ಯಾತ್ ಪ್ರವಿನಾಶಕಂ ತಥಾಪಿ ಅಪ್ರಾಪ್ತನಾಶಸ್ಯ ಧನಸ್ಯ ಬಲವತ್ವತಃ ಶಕ್ನುಯಾನ್ನ ವಿನಾಶಾಯ ಪಾಪಸ್ಯೇಚ್ಛಾ ಸಮೇಧಿತಂ ಸಂಸೃಷ್ಟಂ ಸ್ಯಾದ್ವಿನಾಶಾಯ ನ ಹಿ ಇಚ್ಛಾ ಧನಸಂಶಯೇ ಇತಿ ಸ್ವಾಧ್ಯಾಯ ತತ್ವೇ. ಸ್ವಾಧ್ಯಾಯ ತತ್ವೇ ಕೊಟ್ ಇನ್ನೊಂದನ್ನು ಅಲ್ಲಿಂದನೇ ಕೊಟ್ಟು ಮಾಡ್ತಾರೆ. ಪಾಪಾನಾಂ ವ್ಯತಿಷಿಕ್ತತ್ವಾತ್ ವ್ಯತಿಷಿಕ್ತಂ ವಿನಾಶಕಂ. ವ್ಯತಿಷಿಕ್ತ ಅಂದರೆ ವಿನಾಶಕ ಅಂತ ಅರ್ಥ. ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು. ಧನಸ್ಯ ಅವ್ಯತಿರೇಕೇಣ ವ್ಯತಿಷಂಗೋ ಅವಿನಾಶಕಃ. ಪಾಪಗಳೆಲ್ಲ ವ್ಯತಿಷಿಕ್ತತ್ವ ಪಾಪಗಳ ವಿನಾಶವನ್ನು ಮಾಡ್ತದೆ. ಧನಸ್ಯ ಅದೇ ರೀತಿ, ಧನಗಳು ಬಿಟ್ಟು ಹೋಗಿದ್ದರೆ ಪಾಪ ಇದ್ದರೆ ಓಡಿಸ್ತದೆ, ಧನ ಬಿಟ್ಟು ಹೋಗಿದ್ರೆ ವಾಪಸ್ ತರ್ತದೆ. ಧನವನ್ನು ವಾಪಸ್ ತಂದು ಕೊಡೋದು, ಪಾಪಗಳನ್ನು ಪರಿಹಾರ ಮಾಡೋದು. ಅಲ್ಲಿ ಏನಾಗಿದೆ, ಎರಡಕ್ಕೂ ನೋಡೋದಕ್ಕೆ ಒಂದು ರೀತಿ ಕಾಣುತ್ತೆ. ಅದಕ್ಕೆ ಅರ್ಥ ಬರೆದ್ರು. ಯಾವುದಕ್ಕೆ? ಹೌದು ಹೌದು, ಪಾಪಗಳು ಒಂದಕ್ಕೆ ಕಾರಣ, ಅನೇಕ ಕಾರಣ ಆಗುತ್ತೆ. ಆದರೆ ಧನನಾಶ ಪರ್ಟಿಕ್ಯುಲರ್ ಅದು.
ಪರ್ಟಿಕ್ಯುಲರ್ ಮಾಡ್ಕೊಂಡಾಗ ಆ ಪರ್ಪಸ್ ಬೇಕೋ ಅದಾಗುತ್ತೆ ಅಂತ ಹೇಳಿ. ಮತ್ತು ಪಾಪಗಳು ಎಷ್ಟು ಏನೇನೋ ಇರುತ್ತೆ, ನೋಬಡಿ ನೋಸ್ ಭಾರಿ ದೊಡ್ಡದು ಅದು. ಅದನ್ನು ನಾಶ ಮಾಡೋ ಶಕ್ತಿ ಇದಕ್ಕಿದೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಪಾರಾಯಣದ ಫಲ, ವೇದ ಪಾರಾಯಣದ ಫಲ ಇವೆಲ್ಲ ಕೂಡ. ವೇದ ಪಾರಾಯಣ ದೊಡ್ಡ ದೊಡ್ಡ ಐಟಮ್ ಅದು. ಬಟ್ ಸಾಮಾನ್ಯ ಮೆಕ್ಯಾನಿಕಲಿ ಮಾಡ್ತಾರೆ ಹೊರತು ಅರ್ಥ ತಿಳ್ಕೊಂಡು ಮಾಡೋದು. ಮುಂದೆ ಹೇಳ್ತಾರೆ ಅದು ಮೆಕ್ಯಾನಿಕಲಿ ಮಾಡಿದಾಗ ಇಷ್ಟೆಲ್ಲ ಫಲ ಸಿಗೋದಿಲ್ಲ, ಸ್ವಲ್ಪ ಫಲ ಸಿಗುತ್ತೆ ಅಷ್ಟೇ. ಸಯೋ ವ್ಯಾಪ್ತೋ ಗತಶ್ರೀರಿವ ಮನ್ನೇತ ಅವಿಹೃತಂ ಷೋಡಶಿನಂ ಸಂಶಯೇ ಗೊತ್ತಾ. ಛಂದಸಾಂ ಕೃಚ್ಛ್ರಾದ್ ಅವಪದ್ಯ ಇತ್ಯಥ ಯಹ ಪಾಪ್ಮಾನಂ ಅಪಜಿಘಾಂಸು ಸ್ಯಾತ್ ವಿಹೃತಂ ಷೋಡಶಿನಂ ಸಂಶಯೇತ್ ವ್ಯತಿಷಿಕ್ತ ಅಂತ ಪದ ಬಂತು. ಅಷ್ಟಕ್ಕಿಷ್ಟೆಲ್ಲ ಹೇಳಿದರು. ಪಾಪ್ಮನ ವ್ಯತಿಷಿಕ್ತಮೇವ ಅಸ್ಮೈ ತತ್ ಪಾಪ್ಮಾನಂ ಶಮನಂ ಅಪಹಂತಿ ಅಪಪಾಪ್ಮಾನಂ ಇತೇ ಯ ಏವಂ ವೇದ. ಸದೃಶಂ ಸದೃಶಸ್ಯೈವ ಯತಃ ಸ್ಯಾತ್ ವಿನಾಶಕಂ. ಸದೃಶಂ ಸದೃಶಸ್ಯೈವ, ಯಾವುದರಿಂದ ಏನಾಗಿದೆಯೋ ಅದರಿಂದ ಅದು ಪರಿಹಾರ ಆಗಬೇಕು. ಗೊತ್ತಾಯ್ತಾ. ಇವತ್ತು ಧನ ನಾಶ ಆಗಿದೆ, ಧನ ಬರಬೇಕು ವಾಪಸ್ಸು. ಸದೃಶ ಸದೃಶ, ಸದೃಶವಾದಂಥ ಸಿದ್ಧಿಗೆ ಸದೃಶವಾದ ಏನು ಬೇಕೋ ಪರಿಣಾಮ ಇದು ಕೊಡಬೇಕು. ಅದು ಮ್ಯಾಚ್ ಸದೃಶ ಮ್ಯಾಚಿಂಗ್ ಅಂತ ಅರ್ಥ. ಯಾವುದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕೇ ಹೊರತು ಬೇರೆ ಮಾಡೋದ್ರಿಂದ ಫಲ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ಕ್ರಮವನ್ನು ಹೇಳಿದ್ದಾರೆ. ಸದೃಶಂ ಸದೃಶಸ್ಯೈವ ಯತಸ್ಯಾತ್ ಪ್ರವಿನಾಶಕಂ ತಥಾಪಿ ಅಪ್ರಾಪ್ತ ನಾಶಸ್ಯ ಧನಸ್ಯ ಬಲವತ್ವತಃ. ಅಪ್ರಾಪ್ತ ನಾಶಸ್ಯ ಧನಸ್ಯ ಬಲವತ್ವತಃ ಶಕ್ನುಯಾತ್ ನ ವಿನಾಶಾಯ ಪಾಪಸ್ಯ ಇಚ್ಛಾ ಸಮೇತಿತಂ. ಧನ ಹೋಗೋ ಸಂಶಯ ಒಂದು, ಧನ ನಾಶ ಆಗಿಬಿಟ್ಟಿದೆ, ಭಾಳ ದೊಡ್ಡ ಆಘಾತ ಅದು. ಅದರ ಪರಿಹಾರಕ್ಕೂ ಕೂಡ ಇದನ್ನು ಈ ರೀತಿ ಸಂಕಲ್ಪಿಸಿ ಮಾಡಬೇಕು. ಸಂಸೃಷ್ಟಂ ಸ್ಯಾದ್ ವಿನಾಶಾಯ ನಹಿ ಇಚ್ಛಾ ಧನ ಸಂಶಯ ಇತಿ ಸ್ವಾಧ್ಯಾಯ ತತ್ವ. ಇಲ್ಲೇನು ಮಾಡಿಕೊಂಡ್ರೆ ಕೆಲವು ಬೇರೆ ಅರ್ಥ ಅಪಾರ್ಥ ಮಾಡಿದ್ರು ಕೆಲವರೆಲ್ಲ ಇದೆ. ಗೊತ್ತಾಯ್ತಾ. ಈಗ ಮಾಡಿ ಧನನಾಶ ಆಗುತ್ತೆ ಹಾಗೆಲ್ಲ ಅಥವಾ ಪರಿಣಾಮ ಆಗುತ್ತೆ ಅಂತ ಹೇಳಲಿಲ್ಲ, ನಾಶ ಆಗುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೇಳುತ್ತೆ. ಹಾಗೆಲ್ಲ ಹೇಳಬಾರ್ದು. ಸಂಸೃಷ್ಟಂ ಸ್ಯಾದ್, ಸಂಸೃಷ್ಟ ಕೂಡಿಸಿ ಹೇಳೋದು. ವಿನಾಶಾಯ ಅಂದರೆ ವಿನಾಶಕ್ಕಲ್ಲ, ಧನ ಏನು ವಿನಾಶವಾಗಿರ್ತದೆ ವಾಪಸ್ ತಗೊಳ್ಳೋದಕ್ಕೆ ಅಂತ ಅರ್ಥ ಮಾಡಬೇಕೆ ಹೊರತು ಧನ ವಿನಾಶಾಯ ಅಂತ ಅರ್ಥ ಅಲ್ಲ. ಯಾಕೆಂದರೆ ನಹಿ ಇಚ್ಛಾ ಧನ ಸಂಶಯೇ. ಧನ ಹೋಗ್ಲಿ ಅಂತ ಯಾರು ಇಷ್ಟಪಡ್ತಾರಾ? ಸಾಧ್ಯ ಇಲ್ಲ. ಯಾವಾಗ ಅನಿಷ್ಟ ಹೋಗಬೇಕು, ಇಷ್ಟಪಟ್ಟಿದ್ದು ಹೋಗೋದಾದರೆ ಸಿದ್ಧಿ ಆಗುತ್ತೆ. ಗೊತ್ತಾಯ್ತಾ. ಅವ್ಯತಿಷಿಕ್ತತ್ವಂಚ ಮೋಕ್ಷಂ ಮೋಕ್ಷೇ ವರ್ತತೆ ಇತಿ ಅತ್ರ ಉಭಯಾರ್ಥ ಇವ ಶಬ್ದ. ಇಲ್ಲೂ ಯಾವುದೇ ರೀತಿಯಾದ ವಿಯೋಗ ಇಲ್ಲದಿರುವಿಕೆ, ವ್ಯತಿಷಿಕ್ತತ್ವ ಅವ್ಯತಿಷಿಕ್ತತ್ವ ಇದೆಲ್ಲಿದೆ? ಮೋಕ್ಷೇ ವರ್ತತೆ, ಮೋಕ್ಷದಲ್ಲಿದೆ. ಇತ್ಯತ್ರ ಉಭಯಾರ್ಥ ಇವ ಶಬ್ದ. ಇವ ಶಬ್ದಕ್ಕೆ ಆ ಒಂದು ಅರ್ಥನೂ ಇದೆ. ಸಂಶಯ ಬಂದರು ಅಂತ ಒಂದರ್ಥ, ಸ್ವಲ್ಪ ಅಂತ ಇನ್ನೊಂದು ಅರ್ಥ, ಉಭಯಾರ್ಥ ಮತ್ತೊಂದು ಅರ್ಥ. ಅದು ಚಕಾರ ಅರ್ಥ. ಉಭಯಾರ್ಥ ಅಂದರೆ ಚಕಾರ. ಅನೇಕ ಅರ್ಥಗಳನ್ನು, ಅವ್ಯಯಗಳಿಗೆ ಬದಲು ಅನೇಕ ಅರ್ಥ ಇದೆ. ಅವ್ಯಯ ಆರಾಮ್ ಅನೇಕ ಅರ್ಥತ್ವ. ಪ್ರಸಂಗಕ್ಕೆ ತಕ್ಕಂತೆ ಅವ್ಯಯ ಏನು ಮಾಡ್ಕೋಬೇಕು? ಅರ್ಥ ಮಾಡ್ಕೋಬೇಕು. ಕೆಲವು ಸರ್ತಿ ಅದು ಸ್ಪೆಸಿಫಿಕ್ಕಾಗಿ ಯುವ ಶಬ್ದಕ್ಕೆ ವಿಶೇಷ ಅರ್ಥಗಳನ್ನು ಹೇಳಿದ್ರಿ. ಇದು ಗೊತ್ತಿದ್ದರೆ ಎಷ್ಟೋ ಪ್ರಸಂಗದಲ್ಲಿ ಪರಿಹಾರ ಆಗಿಬಿಡುತ್ತೆ. ಆಚಾರ್ಯ ಎಷ್ಟೋ ಕಡೆ ವ್ಯಾಖ್ಯಾನ ಮಾಡಿರೋದಿಲ್ಲ. ಸೂತ್ರಗಳಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿರ್ತಾರೆ. ಅನ್ವಯ ಮಾಡ್ಕೊಂಬಿಟ್ರೆ ಏನಾಗುತ್ತಾಗ ಸರಿಯಾದ ವ್ಯಾಖ್ಯಾನ ಆಗುತ್ತೆ. ಅದು ಭಾಗವತ ತಾತ್ಪರ್ಯ ಒಂದಕ್ಕೆ ಪುರಾಣಕ್ಕೆ ಬರೆದಿದ್ದು. ಬಟ್ 18 ಪುರಾಣಕ್ಕೂ ವ್ಯಾಖ್ಯಾನ, 18 ಉಪಪುರಾಣಕ್ಕೂ ವ್ಯಾಖ್ಯಾನ. ಇದಕ್ಕೆ ಸರಿಯಾಗಿ ಇದಕ್ಕೊಂದು ಉಪಯೋಗಿಸ್ಕೊಂಡ್ರೆ ಸಾಧ್ಯ. ಇದಕ್ಕೆ ಉಪಯೋಗಿಸೋದಿಲ್ಲ ಸಾಮಾನ್ಯ. ಇದು ಒಂದು ಕಾಲ ಎಲ್ಲ ಪುರಾಣಗಳಿಗೂ ಕೂಡ ಸರಿಯಾಗಿ ಅದೊಂದು ವ್ಯವಸ್ಥೆ ಮಾಡಿ ಅದನ್ನೇ ಆಳವಾಗಿ ಕೃಷಿ ಮಾಡಿಬಿಟ್ಟು ಅಪ್ಲೈ ಮಾಡ್ತಾ ಹೊರಟ್ರೆ ಎಲ್ಲ ಪುರಾಣಕ್ಕೂ ತಾತ್ಪರ್ಯ ನಿರ್ಣಯ. ಬೇರೆ ಪದ್ಧತಿಯಲ್ಲಿ ಬರೆದಿರೋದೇ ಹಾಗೆ. ಪುರಾಣ ಸ್ಥಾನ ಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀ ಭಾಗವತ ನಿರ್ಣಯ ಅಂತ ಹೇಳಿರೋದ್ರಿಂದ ಭಾಳ ಅಪೂರ್ವ. ಭಾಗವತಾತ್ಪರ್ಯವನ್ನು ನೆಪ ಅಷ್ಟೇ ಹೊರತು ಪೂರ್ತಿಯಾಗಿ ಎಲ್ಲ ಪುರಾಣಗಳಿಗೂ ಸೇರಿದೆ. ಮಹಾಪುರಾಣ ಉಪಪುರಾಣಗಳಿಗೂ ವ್ಯಾಖ್ಯಾನವಾಗಿದೆ ಎಂಬುದು ಬಹಳ ಮುಖ್ಯವಾದ ಅಂಶ. ಅದಕ್ಕೆ ಹೇಳ್ತಾರೆ. ಯುಗ ಶಬ್ದದ ಅರ್ಥ ಹೇಳಿದ್ರಿಂದ ಉಪಯೋಗ. ಯದಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಒಂದೊಂದು ಸತಿ ಹೇಳ್ಬೇಕು, ಕೆಲವು ವಿಷಯ ಹೇಳಿಬಿಡ್ತಾರೆ. ಪ್ರಸಂಗ ಬಂದಾಗೆಲ್ಲ ನೋಡ್ಕೋಬೇಕಲ್ಲ. ವಿಶೇಷ ಅರ್ಥ ಬರೋ ರೀತಿಯಲ್ಲಿ ಅಪ್ಲೈ ಮಾಡ್ಕೊಡೋದಾದರೆ ಸಾಮಾನ್ಯ ಅರ್ಥಕ್ಕಿಂತ ವಿಶೇಷ ಪ್ರಶಂಸೆ ಪಾತ್ರ ಆಗಿದೆ. ಗೊತ್ತಾಯ್ತಾ. ಯತ್ಯತ್ರ ಉಭಯಾರ್ಥ ಇವ ಶಬ್ದ ಏವಂ ಭೂತೇನ ಶಂಸನೇನ ಪಾಪಾನಂ ಅಪಹಂತಿ. ಈ ರೀತಿಯಾದ ಶಂಸನ, ಶಂಸನ ಅಂದರೆ ಹೇಳೋದು ಅಂತ ಅರ್ಥ. ಅದು ಪಾಪಾನಂ ಪಾಪವನ್ನು ಪರಿಹಾರ ಮಾಡೋದು. ಶಮನಂ ರಾಗಾದಿಕಂಚ, ಶಮನಂ ದೋಷ, ರಾಗಾದಿ ದೋಷಗಳು, ಅದು ಹೊರಗಿದ್ದು ಒಳಗಿದ್ದು ಎಲ್ಲವನ್ನೂ ಪರಿಹಾರ ಮಾಡೋದು. ಪಾಪಸ್ಯ ಪೃಥಗುಕ್ತೇ, ಶಮನ ಪಾಪಗಳಿಗೆ ಒಂದೇ ಅರ್ಥ.
ಸುಹೃನ್ ಮಿತ್ರ ಹೇಗೋ ಹಾಗೆ ಅದು ಎರಡನ್ನು ಒಂದೇ ಹೇಳಿಬಿಟ್ಟಿದ್ದಾರೆ. ಎಂಥ ಪಾಪ್ಮಾನಂ ಶಮಲಂ ಅಂತ ಸೇರಿಸ್ಬಿಟ್ಟಿದ್ದಾರೆ. ಸುಹೃನ್ ಮಿತ್ರ ಸೇರಿಸಿದಾಗ ಅವಾಗ ಏನು ಮಾಡಬೇಕಾದ್ರೆ ಸ್ವಲ್ಪ ವಿಶೇಷ ಅರ್ಥ ಹೇಳಬೇಕು. ಅದಕ್ಕೆ ಹೇಳ್ತಾರೆ ಒಂದು ಏವಂಭೂತೇನ ಶಂಸನೇನ ಪಾಪ್ಮಾನಂ ಅಪಹಂತಿ ಶಮಲಂ ಅಂತ ರಾಗಾಧಿಕಂ ಅಂತ ಅರ್ಥ. ಎರಡಕ್ಕೂ ಕೂಡ ಮೊದಲನೇದೇನು ಹೊರಗಿಂದು, ಇದು ಒಳಗಿಂದು. ಅದು ಎರಡು ರೀತಿ. ಪಾಪಾಧಿಕಂ ಶಮ ರಾಗಾದಿಗಳು ಒಂದು ಪಾಪ, ಅದರ ಫಲ ಪಾಪ ಇದೆ. ಸೊ ಕಾರಣ ಪಾಪ ಕಾರ್ಯ ಪಾಪ ಎರಡನ್ನೂ ನಾಶ ಮಾಡುತ್ತೆ ಅಂತ. ಕೆಲವು ಪಾಪಗಳಿಂದ ಇನ್ನೊಂದು ಪಾಪಕ್ಕೆ ಕಾರಣ ಆಗುತ್ತೆ, ಗೊತ್ತಾಗುತ್ತೆ. ಕೆಲವು ಪಾಪ ನಾಶಕ್ಕೆ ಕಾರಣ ಆಗುತ್ತೆ. ಎರಡನ್ನೂ ಪರಿಹಾರ ಮಾಡುತ್ತೆ ಅಂತ ಹೇಳೋದಕ್ಕೋಸ್ಕರ ಶಮಲ ಮತ್ತು ಪಾಪ ಅನ್ನೋ ಎರಡು ಪದ ಉಪಯೋಗಿಸಿದ್ದಾರೆ. ಅದರ್ವೈಸ್ ಪಾಪಸ್ಯ ಪೃಥಗುಕ್ತೇ, ಪೃಥಗುಕ್ತಿ ಮಾಡಿದ್ರಿಂದ ಅಲ್ಲ, ಕಾಮಾದಿಗಳು ಏನವು ಪಾಪಕ್ಕೆ ಕಾರಣ. ಇದು ಪಾಪ ಬಂದಾಗಿದೆ, ಅದು ಪಾಪಕ್ಕೆ ಕಾರಣ. ಪಟಾಕಿ ಹುಷಾರಾಗಿರೋ ಬೇರೆ, ಹೊಡಿಸ್ಕೊಂಡು ಔಷಧಿ ತಗೋಬೇರೆ. ಅದು ಪರಿಹಾರಕ್ಕೆ ಔಷಧಿ, ಆಗದೇ ಇರೋದಕ್ಕೆ ಮುನ್ನೆಚ್ಚರಿಕೆ. ಪಾಪ ರಾಗಾದಿಗಳು ಬರದಂತೆ ನೋಡ್ಕೊಳ್ಳುತ್ತೆ, ಬಂದು ಪಾಪನ ಪರಿಹಾರ ಮಾಡೋದು. ಎರಡು ಶಕ್ತಿನೂ ಅದಕ್ಕಿದೆ ಅಂತ ಹೇಳೋದಕ್ಕೆ ಶಮಲ ಮತ್ತು ಪಾಪಕ್ಕೆ ವಿಶೇಷ ಅರ್ಥ ಹೇಳಿದರು. ಅಲ್ಲಿ ಸುಹೃನ್ ಮಿತ್ರಕ್ಕೆ ಹಾಗೆ ಮಾಡಿದರು, ಇದಕ್ಕೂ ಹೀಗೆ ಮಾಡಿದರು. ಅದೇ ರೀತಿ ದುಃಖ ಶೋಕ ಎರಡು ರಫ್ಲಿ ಒಂದೇ. ವಿಶೇಷ ಇದೆ. ದುಃಖ ಹೊರಗಿನಿಂದ ಬಂದರೆ ಶೋಕ ಒಳಗಿನಿಂದ ಬರೋದು ಅಂತ ಹೇಳ್ತಾ. ಅದಕ್ಕೆ ಶೋಕ ಅಂತ ಒಳಗಿಂದ ಬಂದಾಗ ಶೋಕ, ದುಃಖ ಆಯಿತು, ಪೆಟ್ಟು ಬಿತ್ತು, ದುಃಖ ವಾಸಿ ಆಯಿತು, ಹೋಗಿಬಿಡ್ತು. ಕೆಲವು ದುಃಖ ಕಳ್ಕೊಬಿಟ್ಟಿರ್ತದೆ, ನೆನೆಸ್ಕೊಂಡಾಗೆಲ್ಲ ದುಃಖ ಆಗುತ್ತೆ, ಗೊತ್ತಾಯ್ತಾ. ಅದು ಮನಸ್ಸಿಗೆ ಬರೋದ್ರಿಂದ ಅದು ಹೋಗೋದಿಲ್ಲ. ದೇಹಕ್ಕಾದ್ರಿಂದ ಇಲ್ಲೇ ಇಲ್ಲ, ಖುಷಿಯಿಂದ ಓಡಾಡ್ತಾರೆ, ಅದನ್ನು ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅದು ಎಷ್ಟು ಸೂಕ್ಷ್ಮ ವ್ಯತ್ಯಾಸಗಳಿದೆ. ಹೊರಗಿನ ಬಾಡಿ ಆಗಿದೆ ಆಗಲ್ಲ ಪಾಪಗಳು, ಮನಸ್ಸಲ್ಲೇ ಪಾಪ ಮಾಡ್ಕೊಂಡ್ಬಿಟ್ಟ. ರಾಗದಿಂದ ಪಾಪ ಬರುತ್ತೆ, ಪಾಪ ಬಂದು ಆಗಿಬಿಟ್ಟಿದೆ. ಅದು ಮನಸ್ಸಲ್ಲಿ ತಾನು ಸ್ಟೋರ್ ಆಗೋದು ಮನಸ್ಸಿನೊಳಗೆ. ಎಲ್ಲೇ ಮಾಡಿದ್ರು ರೆಕಾರ್ಡ್ ಆಗೋದಲ್ಲಿ ಪಾಸ್ಬುಕ್ ಎಂಟ್ರಿ ಆಗುತ್ತಲ್ಲ ಹಾಗೆ ಮನಸ್ಸಲ್ಲೇ ಎಂಟ್ರಿ ಆಗಬೇಕು. ಅದು ಕೂಡ ಪರಿಹಾರ ಆಗುತ್ತೆ. ಪಾಪ ಕಾರಣ ಅಥ ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಕಾಮ ಏಷ ಕ್ರೋಧ ಏಷ. ಸೊ ಪಾಪ, ಕಾಮ ಅನ್ನೋದು ಪಾಪಕ್ಕೆ ಪ್ರೇರಕ, ಪಾಪ ಅನ್ನೋದು ಕಾಮದ ರಿಸಲ್ಟ್. ಅದು ಸೊ ಎರಡನ್ನೂ ಪರಿಹಾರ ಮಾಡುತ್ತೆ. ಏನ ಒಳ್ಳೇದು, ಒಳ್ಳೆ ರಾಗ ಹೇಳ್ಬಿಟ್ಟಿದೆ. ಅದು ಹೇಳ್ಬಿಟ್ಟಿದೆ ಎಲ್ಲೆಲ್ಲಿ ಬೈತಾರೋ ಅದೆಲ್ಲ ಏನದು ಕೆಟ್ಟದು ಅಂತ. ರಾಗದ್ವೇಷ ಇರಬೇಕು ಒಳ್ಳೆಯವರಲ್ಲಿ. ದ್ವೇಷಿಗಳು ಯಾರು ಕೆಟ್ಟದಾಗ ಬೈತಾ ಅವ್ರ ಮೇಲೆ ದ್ವೇಷ ಬರಬೇಕು, ಅದ್ರ ಮೇಲೆ ಅವ್ರ ಪ್ರೀತಿ ಬಂದರೆ ಹೋಯ್ತಾರೆ. ಸುಮ್ಮನೆ ಬೈಕೊಂಡು ಹೋಗೋದ್ರಿಂದ ಅವ್ರ ಪ್ರೀತಿ ಇಲ್ಲ ಅಂತ ಅರ್ಥ. ಸಿಂಪಲ್ ಅದು. ಯಾರ ಮೇಲೆ ಭಾರಿ ಪ್ರೀತಿ ಇರುತ್ತೋ ಅವ್ರ ಬೈದ್ರೆ ಅಷ್ಟೇ ಕೋಪ ಬರುತ್ತೆ. ಸರಿಯಾದದ್ದು. ಕೋಪ ಬರಲಿಲ್ಲ ಅಂದರೆ ಪ್ರೀತಿ ಸರಿಯಲ್ಲ ಅಂತ ಅರ್ಥ, ಗೊತ್ತಾಯ್ತಾ. ಶವಲಂ ರಾಗಾದಿಕಂಚ. ಇವ್ರು ಎರಡು ಕಡೆ ಕ್ಯಾನ್ವಾಸ್ ಮಾಡೋಕ್ಕೆ ಹೋಗಿರ್ತಾರೆ ಕೆಲವರು, ದುಡ್ಡಿಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಕಡೆ ಬೆಳಗ್ಗೆ ಬಂದು ಕೂಗ್ತಾರೆ. ಯಾರು ಸೋತರು ಯಾರಿಗೆ ಹತ್ರ ಯೋಚನೆ, ಯಾಕೆಂದರೆ ಪಕ್ಷದ ಕಮಿಟ್ಮೆಂಟ್ ಇಲ್ಲ ಅವರಿಗೆ, ದುಡ್ಡು ಬಂತು ಹೋಗೋಯ್ತು ಅಷ್ಟೇ. ಅದು ಪಕ್ಷಕ್ಕೋಸ್ಕರ ಮಾಡಿದರೆ ದುಡ್ಡು ತೊಗೊಳ್ದೆ ಮಾಡಿರ್ತಾರೆ. ಹಾಗೂ ಗೆದ್ದರೆ ಭಾರಿ ಖುಷಿ, ಸೋತ್ರೆ ಭಾರಿ ದುಃಖ ಆಗುತ್ತೆ. ಅಟ್ಯಾಚ್ಮೆಂಟ್ ಇಲ್ಲ ಅದಕ್ಕೆ. ನಾವು ಮಾಡೋ ಎಷ್ಟೋ ಕಾರ್ಯಗಳಿಗೆ ಏನಿರೋದಿಲ್ಲ ಅಂದರೆ ಕ್ಯಾಶುವಲ್ ಮಾಡಿಬಿಡ್ತೀವಿ, ಅರ್ಥ ಇರೋದಿಲ್ಲ. ಅಂದೇನು ಮಾಡಿದೆ ಬಿಟ್ಟರೆ ಬಿಟ್ಟು ಅದೇನು ಎರಡಕ್ಕೂ ಇಲ್ಲ. ಬಿಟ್ಟು ದುಃಖ ಇಲ್ಲ, ಮಾಡಿದ್ರೆ ಸುಖವೂ ಇಲ್ಲ ಅವರಿಗೆ. ಮಾಡಲೇಬೇಕಾದ್ದನ್ನು ಮಾಡಿದೆ, ಅಯ್ಯೋ ಬಿಡಬೇಕಾದ್ರೆ ಬಿಟ್ಟು ಮಾಡಿಬಿಟ್ಟದಾರೋ ಎಚ್ಚರ ಇರಬೇಕು. ಆ ಬಗ್ಗೆ ಬರದೇ ಹೋದರೆ ಅದು ಕಮಿಟ್ಮೆಂಟ್ ಇಲ್ಲ ಅಂತ ಅರ್ಥ. ಶಮಲಂ ಪಾಪಮುದ್ದಿಷ್ಟಂ ರಾಗದ್ವೇಷಾಧಿಕಂ. ಏನು ಅರ್ಥ ಬರೆದ್ರೆ ಇರಬೇಕಲ್ಲ ಅರ್ಥ. ಅದಕ್ಕೆ ಅರ್ಥ ಮಾಡಿದ ಬುದ್ಧಿವಂತಿಕೆ ಆಯಿತು, ಕರೆಕ್ಟು. ಆದರೆ ಅದಕ್ಕೆ ಆಧಾರ ಬೇಕಾದ್ರೆ ಶಬ್ದ ನಿರ್ಣಯ ಕೋಟ್ ಮಾಡ್ತಾರೆ. ಶಬ್ದಗಳು ಹಾಗೇನೆ. ಶಮಲಂ ಪಾಪಮುದ್ದಿಷ್ಟಂ ರಾಗದ್ವೇಷಾಧಿಕಂ. ಶಮಲಕ್ಕೆ ಎರಡು ಅರ್ಥ ಇದೆ, ಪಾಪ ಅಂತ ಅರ್ಥ ಇದೆ, ರಾಗದ್ವೇಷ ಅಂತ ಅರ್ಥ ಇದೆ. ಆದ್ದರಿಂದ ಅಪರಾಧಶ್ಚ ಶಮಲಂ ಶಮಲಂ ವಿದುಹು. ಅಪರಾಧಶ್ಚ ಶಮಲಂ. ಅದು ಶಮಲಕ್ಕೆ ಅಪರಾಧ ಅಂತ ಇನ್ನೊಂದು ಅರ್ಥ ಇದೆ, ಮಲ ಅಂತಲೂ ಅರ್ಥ ಇದೆ. ಇಷ್ಟು ಅರ್ಥ ಇದೆ ಶಮಲ ಶಬ್ದ. ಶಮಲ ಮಲ. ಆದ್ದರಿಂದ ಯಾವ ಪ್ರಸಂಗ ಎಲ್ಲಿ ಬರುತ್ತೋ ಅದು ನೋಡ್ಕೊಂಡು ಅರ್ಥ ಮಾಡ್ಕೋಬೇಕೇ ಹೊರತು ಒಂದೇ ಅರ್ಥ ಗೊತ್ತಿಲ್ಲ. ಸುಮ್ಮನೆ ಒಂದೇ ಅರ್ಥ ಗೊತ್ತಿರುತ್ತೆ, ಅಪಾರ್ಥ ಮಾಡ್ಕೊತಾ ಹೋಗ್ತಿರೋದು ಹಾಗೆ, ಬೇರೆ ಗೊತ್ತಿಲ್ಲ ಅವನಿಗೆ. ಅದಕ್ಕೆ ತತ್ವಸಿ ಬಿಡಿಸ್ಬೇಕಾದ್ರೆ ಒಂದು ತಲೆಯಲ್ಲಿ ತುಂಬಿದ್ದು ಬಿಡಲೇ ಇಲ್ಲ. ಏನು ಮಾಡಬೇಕಾಗಿತ್ತು, ಇನ್ನೊಂದು ಅರ್ಥ ಬರ್ಬೋದಾ ಅಂತ ಯೋಚನೆ ಕೂಡ ಮಾಡಲಿಲ್ಲ ಅವರು. ಮಾಡಿದರೆ ಒಪ್ಕೊಳ್ಳಿಲ್ಲ, ಅದು ಸಮಸ್ಯೆ ಬಂತು, ತಪ್ಪದು. ಅಪರಾಧಶ್ಚ ಶಮಲಂ ಮಲಂಚ ಶಬಲಂ ಶಬಲಂ ಪಾಪಮುದ್ದಿಷ್ಟಂ ರಾಗದ್ವೇಷಾಧಿಕ. 4 ಅರ್ಥ ಹೇಳಿದ್ರು ಅದಕ್ಕೆ. ಇದು ಶಬ್ದ ನಿರ್ಣಯೇ. ಏವಂ ಉಪಾಸ್ತೆ ಸೋಪಿ ಪಾಪ್ಮಾನಂ ಅಪಹಂತಿ. ಆ್ಯಕ್ಚುಲಿ ಏನು ಮಾಡಿಲ್ಲ ಆತ, ಸಂಸಾರ ಏನು ಮಾಡಿಲ್ಲ. ಇಷ್ಟು ಫಲಶ್ರುತಿ ಗೊತ್ತಿದೆ, ಇಂಥವ್ರಿಗೂ ಕೂಡ ಏನಾಗುತ್ತೆ, ಈ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವು ವಿಷಯ ಗೊತ್ತಿದ್ದರೂ ಕೂಡ ಏನದು ಫಲ ಕೊಡೋದು. ಅವ್ರ ತಂತ್ರಸಾಲ ಆಚಾರ ಹೇಳ್ತಾರೆ, ಎಷ್ಟು ತುಂಬ ವಿಷಯ ಹೇಳ್ಬಿಡ್ತಾರೆ.
ಇದೆಲ್ಲ ತಿಳ್ಕೊಂಡಿರಿ, ಮಾಡದೆ ಹೋದ್ರೂ ಪರವಾಗಿಲ್ಲ, ಅಷ್ಟಕ್ಕೆ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಮಾಡಿದರೆ ಭಾರಿ ಪುಣ್ಯ, ಮಾಡದೆ ಹೋದ್ರೂ ತಿಳ್ಕೊಂಡಿದ್ದಕ್ಕೆ ಒಂದು ಪುಣ್ಯ ಇದೆ. ಇವತ್ತು ರಸಪ್ರಶ್ನೆ ಕೇಳ್ತಿರ್ತಾರಲ್ಲ, ಯಾವುದೋ ಒಂದು ಭೀಮ ಯಾರನ್ನು ಕೊಂದಿದ್ದು ಇದರೊಳಗೆ ಯುದ್ಧದೊಳಗೆ ಅದನ್ನು ಎಷ್ಟು ಕೊಟ್ಟುಬಿಟ್ರೆ ಎಷ್ಟು 50 ಲಕ್ಷ ಕೋಟಿ ಜಂಪ್ ಆಗುತ್ತೆ. ಅದು ನೆಕ್ಸ್ಟ್ ಕ್ವಶ್ಚನ್ ಎಲ್ಲಿಗೆ ಹೋಗ್ತಾನೋ ಅವನು ಡಬಲ್ಗೆ. ಅವನೇನೂ ಮಾಡಿಲ್ಲ, ತಿಳ್ಕೊಂಡಿದ್ದಾನೆ ಅಷ್ಟೇ. இப்போ ಪ್ರಶ್ನೆಗಳು ಕೇಳೋದೆಲ್ಲ ಯಾವುದಕ್ಕೋ ತಿಳ್ಕೊಂಡಿದ್ದೆ ಅಂತ ಕೇಳೋದಕ್ಕೆ ಫಲ ಇದೆಯೇ ಇಲ್ಲ, ತಿಳ್ಕೊಂಡಿದ್ದಕ್ಕೆ ಫಲ ಇದೆ. ಏನು ಮಾಡಿ ತೋರಿಸಿಲ್ಲ ಅವನು, ಫಲ ಇದೆ. ಆದ್ದರಿಂದ ಮಾಡೋದು ಒಂದು ಭಾಗ, ಇದು ಫಲ ಇದೆ ಅಂತ ತಿಳ್ಕೊಂಡಾಗ ಭಾರಿ ಮಹತ್ವ ಇದೆ ಅದಕ್ಕೆ. ಫಲ ಇದೆ ಅಂತ ಗೊತ್ತಾದರೆ ನೋಡೋ ರೀತಿ ಏನಾಗುತ್ತೆ, ಯಾರಿಗೂ ಬ್ರೀಫ್ ಕೇಸ್ ಕೊಟ್ಟರು ಅವ್ನು ಕಳ್ಕೊಂಬಂದ್ಬಿಟ್ಟ, ಬೈದರು. ಎಷ್ಟು ದುಡ್ಡಿತ್ತು ಗೊತ್ತಾದ್ದು ಬೈದರು. ಮೊದಲೇ ಹೇಳಬೇಕಾಗಿತ್ತು ಅಂತಾರೆ. ಅದಕ್ಕೆ ಗೊತ್ತಿದ್ರೆ ಏನು ಮಾಡ್ತಿದ್ದ, ಗಮನ ಕೊಡ್ತಿದ್ದ ಅದಕ್ಕೆ. ಎಷ್ಟೋ ಸರ್ತಿ ಅದು ಆಗುತ್ತೆ, ಅದು ಗಮನ ಕೊಡಿ. ಹೊತ್ತೊತ್ತು ಹೇಳ್ತಾರೆ, ಒಂದು ಸರ್ತಿ 20 ಸರ್ತಿ ಹೇಳ್ತಾರೆ, ಅವಾಗ ಅದಕ್ಕೆ ಅದೇ ಗಮನ ಕೊಡ್ತಾರೆ. ಇಲ್ಲದವ್ರೆ ಕ್ಯಾಶುವಲ್ ಹೇಳಿದಾಗ ಬಿಟ್ಬಿಡ್ತಾರೆ, ಹೇಳಬೇಕಾಗಿತ್ತು ಅಂದ್ಬಿಡ್ತಾರೆ ಅಷ್ಟೇ. ಈ ಸಯೇವಂ ಉಪಾಸ್ತೆ ಸೋಪಿ ಪಾಪ್ಮಾನಂ ಅಪಹಂತಿ. ಇಂತು ಉಪಾಸನೆಗೂ ಶಂಸನಕ್ಕಷ್ಟೇ ಅಲ್ಲ, ಉಪಾಸನೆಗೂ ಫಲ ಇದೆ. ಋಕ್ಷು ಸಂಸೃಜ್ಯಮಾನಾಸು ಪ್ರೋಚ್ಯಮಾನಂ ಜನಾರ್ದನಂ ಪುಂಸಂ ಸೃಷ್ಟಸ್ಯ ಪಾಪಸ್ಯ ನಿಹಂತಾರಂ ವಿಶೇಷತಃ ತತ್ಪ್ರಸಾದೇನ ಮುಕ್ತಸ್ಯ ಪಾಪ ಸಂಸೃಷ್ಟತಾಮಪಿ ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ ಮುಚ್ಯತೆ ಸರ್ವಪಾತಕೈಃ ಇತಿ ಪ್ರವೃತ್ತೆ. ಮತ್ತೆ ಅದಕ್ಕೊಂದು ಆಧಾರ ಕೊಡ್ತಾರೆ. ಏನೋ ಮತ್ತೆ ಮಾಡಲಿ ಅಂತ ಸುಮ್ಮನೆ ಹೇಳ್ತಿದ್ದೀರಾ ಅಂದರೆ ಅದಕ್ಕೆ ಪ್ರಮಾಣ ಕೊಡ್ತಾರೆ. ಮತ್ತೆ ಋಕ್ಷು ಸಂಸೃಜ್ಯಮಾನಾಸ್ತು ಶೇ ಪ್ರೋಚ್ಯಮಾನಂ ಜನಾರ್ದನಂ ಪುಂಸಂ ಸೃಷ್ಟಸ್ಯ ಪಾಪಸ್ಯ ನಿಹಂತಾರಂ ವಿಶೇಷತಃ. ಅದು ಹೇಳ್ತಿರ್ಬೇಕಾದ್ರೆ ಪರಮಾತ್ಮ ಪೊಲೀಸ್ ಅಂತ ತಕ್ಷಣ ಏನು ನೆನಪಾಗತ್ತೆ, ಪ್ರೊಟೆಕ್ಷನ್ನು ರಕ್ಷಣೆಗೆಲ್ಲ ಹ್ಯಾಕೆ ಕೊಡುತ್ತಾ ಹಾಗೆ ರುಕ್ಕಗಳ ಜ್ಞಾನ ಹಾಗೆ ನಮಗಿರಬೇಕು. ತತ್ಪ್ರಸಾದೇನ ಮುಕ್ತಸ್ಯ ಪಾಪ ಅಸಂಸೃಷ್ಟತಾಮಪಿ. ಈ ಪರಮಾತ್ಮನ ಪ್ರಸಾದದಿಂದ ಪಾಪಗಳಿಂದ ಬಿಡುಗಡೆ ಹೊಂದಿರ್ತಾನಲ್ಲ. ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ. ಧ್ಯಾಯನ್ ಮಾಡೋದೊಂದು, ಕೃತ್ವಾಪಿ ಒಂದು ಧ್ಯಾತ್ವ. ಮನಸ್ಸಿಗೆ ಕೆಟ್ಟದ್ದು ಯೋಚನೆ, ಕೆಟ್ಟದ್ದು ಮಾಡಿಲ್ಲ, ಯೋಚನೆ ಮಾಡಿದ್ದು ಕೂಡ ಏನದು ಪಾಪನೇ, ಮಾನಸಿಕ ಪಾಪ. ಗೊತ್ತಾಯ್ತಾ? ಆದ್ದರಿಂದ ಅದು ಪರಿಣಾಮ. ಇವತ್ತು ಮಾನಸಿಕ ಪಾಪನ ಯಾರಕ್ಕೂ, ಹೊರಗಿನ ಪಾಪನೇ ಮುಚ್ಚಾಕ್ಬೇಕಾದ್ರೆ ಮಾನಸಿಕ ಪಾಪ ಯಾರು ಕೇರ್ ಮಾಡ್ತಾರೆ? ಮತ್ತು ಡಿಟೆಕ್ಟ್ ಮಾಡೋ ಪದ್ಧತಿನೂ ಇಲ್ಲ ಅದಕ್ಕೆ, ಇಂಪಾಸಿಬಲ್. ದೇವತೆಗಳ ಕೆಲಸ ಅದೆಲ್ಲ. ಸೊ ಈ ಪಾಪಕ್ಕೆ, ಹೊರಗಿನ ಪಾಪಕ್ಕೆ ಸರ್ಕಾರ ಶಿಕ್ಷೆ ಕೊಡ್ಬೋದೇ ಹೊರತು ಯಾವುದಕ್ಕೆ ಕೊಡೋಕ್ಕೆ ಬರೋದಿಲ್ಲ. ಶಾಸ್ತ್ರ ಮಾನಸಿಕ ಪಾಪಕ್ಕೂ ಶಿಕ್ಷೆ ಇದೆ, ಆದರೆ ಅದು ಪರಿಹಾರ ಆಗುತ್ತೆ. ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ ಮುಚ್ಯತೆ ಸರ್ವಪಾತಕೈಃ ಇತಿ ಪ್ರವೃತ್ತೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಕಾಣ್ತಾನೆ. ಇದೆಲ್ಲ ಪ್ರವೃತ್ತ ಅನ್ನೋ ಗ್ರಂಥದಲ್ಲಿ ಹೇಳಿದೆ. ಹಿಂದೂ ಕೂಡ ಪ್ರವೃತ್ತ ಸ್ವಾಧ್ಯಾಯ ತತ್ವ, ಆಮೇಲೆ ಸ್ವಾಧ್ಯಾಯ ತತ್ವ ಮತ್ತು ಪ್ರವೃತ್ತ ಎರಡು ಕೋಟ್ ಮಾಡಿದ್ರು. ಶಬ್ದ ನಿರ್ಣಯ ಪಂಚರಾತ್ರ ಅಂತ ಹೇಳಿದ್ರೆ ಅದನ್ನೇ ಪಂಚರಾತ್ರಲ್ಲಿ ಬಂದಿರೋದು. ಪರ್ವಗಳು, ಉದ್ಯೋಗ ಪರ್ವ ಅಂತ ಹೇಳಿದರೆ ಹೆಚ್ಚಾರು ಹಾಗೆ ಕೊಡ್ತಾರೆ. ಕೆಲವು ಸಲ ಭಾರತೆ ಅಂತ ಕೋಟ್ ಮಾಡ್ತಾರೆ, ಕೆಲವು ಸಲ ಉದ್ಯೋಗಿ ಅಂತ ಅಷ್ಟೇ ಕೋಟ್ ಮಾಡಿದ್ದಾರೆ. ಉದ್ಯೋಗ ಹೊಸ ಗ್ರಂಥ ಅಲ್ಲ ಅದು, ಉದ್ಯೋಗ ಪರ್ವ. ಅದರಲ್ಲಿ ಶೋಕ ಸಿಗುತ್ತೆ. ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ ಅಲ್ಲ, ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ ಮುಚ್ಯತೆ ಸರ್ವಪಾತ. ಅಕೃತ್ವ ಇಲ್ಲಿದೆ, ಅದು ಇನ್ನೊಂದು ಪಾಠ ಹಾಕಿದ್ದೆ ಕೊಡಿ ಕೆಳಗೆ, ಪಾಠಾಂತರ ಹಾಕಿಲ್ಲ. ಅದು ಹಾಗೇನೆ ಅರ್ಥ ಕೊಡೋದು, ಸರಿಯಾಗಿ ಕೊಡೋದು. ಅಕೃತ್ವಾಪಿ ಅಲ್ಲಿ ಹೇಳ್ಬೇಕಂತಂದ್ರೆ ಅಕುರ್ವಂಶ್ಚ ಕ್ರಿಯಾ, ಅಕುರ್ವಂಶ್ಚ ಮಾಡದೆ ಹೋದರೂ ಪುಣ್ಯ ಬರುತ್ತೆ ಅಂತ. ಆ ಪಾಠ ಇನ್ನೂ ತಯಾರಾಗಿದೆ, ಗೊತ್ತಾಯ್ತಾ? ಈ ಪಾಠದಲ್ಲಿ ಅದಿಲ್ಲ, ಹಾಗಿಲ್ಲ. ಬಟ್ ಅರ್ಥ ಬರುತ್ತಾಗ ಕೃತ್ವಾಪಿ ಅಂತ ಹೇಳಿದ್ರಿಂದ ಮಾಡಿದರೂ ಅಷ್ಟೇ, ತಿಳ್ಕೊಂಡ್ರೂ ಅಷ್ಟೇ ಅಂತ ಆ ಅಭಿಶಬ್ದದಲ್ಲಿ ಅರ್ಥ ಬರುತ್ತೆ. ನಚೈವಮ್ಮಾದಿ ವಾಕ್ಯಾನಾಂ ಸ್ವಾರ್ಥೆ. ಈ ಹೊಸ ವಿಷಯ ಶುರುವಾಯಿತು. ನಚೈವಮ್ಮಾದಿ ವಾಕ್ಯಾನಾಂ ಸ್ವಾರ್ಥೆ ಪ್ರಾಮಾಣ್ಯಾಭಾವ ಸಿದ್ಧಾರ್ಥೆ ಪ್ರಾಮಾಣ್ಯಸ್ಯ ಸಾಧಿತತ್ವ. ಅದಕ್ಕೆ ಹೇಳ್ತಾರೆ, ಇದು ಕ್ರಿಯೆ ಮಾಡಿದರೆ ಬರುತ್ತೆ ರೀ, ತಿಳ್ಕೊಂಡ್ರೆ ಹೇಗೆ ಬರುತ್ತೆ ಅಂತ ಪ್ರಶ್ನೆ. ಕ್ರಿಯೆ ಮಾಡಬೇಕಲ್ಲ. ಮನಸ್ಸಲ್ಲಿ ರಾಜನಾಗಬೇಕು ಅಂದ್ಕೊಂಡ್ಬಿಟ್ಟು ರಾಜನಾಗಿಬಿಡ್ತಾನ. ಕೆಲವು ದೃಷ್ಟಾಂತಗಳು ನೋಡೋದು, ಕೆಲವು ರಾಂಗ್ ಎಕ್ಸಾಂಪಲ್ಸ್ ತಿಳ್ಕೊಂಡು ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ಕೆಲವಕ್ಕೆ ಅಂದ್ಕೊಂಡ್ರೆ ಪುಣ್ಯ ಇದೆ ಹೇಳಿದ್ದಾರೆ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ವಿಷ್ಣು ಧರ್ಮ, ಭಾಗವತ ಧರ್ಮ ಸಂಕಲ್ಪ ಮಾಡಿದ್ರು ಕೂಡ ಏನಾಗುತ್ತೆ ಅದರಿಂದ? ಕೆಲವು ಪಾಪನು ಸಂಕಲ್ಪ ಮಾಡಿದರೆ, ಕೆಲವು ಸಂಕಲ್ಪಕ್ಕೆ ಇಲ್ಲ, ಕೆಲವು ಸಂಕಲ್ಪಕ್ಕಿದೆ. ಕೆಲವು ಪಾಪಗಳಿಗೆ ಸಂಕಲ್ಪ ಮಾಡಿದ ಮಾತ್ರಕ್ಕೆ ಪಾಪ ಬರೋದಿಲ್ಲ. ಅದೇ ರೀತಿ ಪುಣ್ಯ ಕೂಡ ಸಂಕಲ್ಪ ಮಾಡಿದ ಮಾತ್ರಕ್ಕೆ ಬರೋದಿಲ್ಲ. ಕೆಲವು ಪುಣ್ಯ ಹಾಗಲ್ಲ, ಸಂಕಲ್ಪ ಮಾತ್ರೇಣ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ಹಿಂದೆಲ್ಲ ಕಾಶಿ ಯಾತ್ರೆ ಭಾರಿ ಕಷ್ಟ ಇತ್ತು. ಬೆಳಿಗ್ಗೆ ಸಾಯಂಕಾಲ ಬಂದುಬಿಡ್ಬೋದು. ಬೆಳಿಗ್ಗೆ 6 ಗಂಟೆ ಹೊರಟು ಹೋಗಿ ಸಾಧ್ಯಾರು ಎಲ್ಲ ಕಾರು ಸಾಯಂಕಾಲ ವಾಪಸ್.
ಗೊತ್ತಾಯ್ತಾ? ಇವ್ರು ಆಫೀಸ್ಗೆ ಹೋಗಿ ಬರೋಕ್ಕಿಂತ ಮುಂಚೆ ಬಂದಿರ್ತಾರೆ. ಬೆಳಿಗ್ಗೆ ಆಫೀಸ್ಗೆ ಹೋಗಿ ವಾಪಸ್ ಬರೋಕ್ಕಿಂತ ಕಾಶಿಗೆ ಹೋಗಿ ಬಂದು ಹಿಂದೆ ಆಗಲ್ಲ. ಹೋದರೆ ಆಲ್ಮೋಸ್ಟ್ ಹೋದಾಗ ಅವರು ಹೋದರೆ ಪೂರ್ತಿ ಹೋದಾಗೆ ಬರೋದು ಭಾರಿ ರೇರ್. ವಾಪಸ್ ಬಂದರೆ ಅದಕ್ಕೆ ಭಾರಿ ಸ್ವಾಗತ ಮಾಡ್ತಿದ್ರು ಅವ್ರಿಗೆ. ಬೆಳಿಗ್ಗೆ ಸಾಯಂಕಾಲ ಏನು ಸ್ವಾಗತ ಮಾಡಬೇಕು ಇವರಿಗೆ? ಇವನೇ ಇದ್ದಿರೋದಿಲ್ಲ, ಆಗಿರ್ತದೆ. ಹಿಂದೆ ಕಾಲ ಇತ್ತು. ಅದಕ್ಕೆ ಹೇಳ್ತಾರೆ ಅದಕ್ಕೆ ಅಂದ್ಕೊಂಡೇ ಪುಣ್ಯ ಅವ್ರಿಗೆ ಅಷ್ಟೇ. ಹೋಗ್ತೀನಿ ಅಂದ್ಕೊಂಡೇ ಪುಣ್ಯ ಹೊರತು ಆ್ಯಕ್ಚುಲಿ ಹೋಗೋದು ಸಾಧ್ಯವಾಗ್ತಿರೋದಿಲ್ಲ. ಮನಸ್ಸು ಇರ್ತಿತ್ತು ಅವರಿಗೆ, ಅನೇಕ ಕಾರಣಕ್ಕೆ ಹೋಗೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಗೊತ್ತಾಯ್ತಾ? ಮನೆ ಬಿಟ್ಟು ಹೋದ್ರೆ ಅಷ್ಟು ದಿವಸ ಯಾಕೆ ಬಿಟ್ಟು ಹೋಗೋದು, ಅವ್ಯವಸ್ಥೆಗಳು ಅದೆಲ್ಲ ಅದು ಇದ್ದಲ್ಲೇ ಒಳ್ಳೆ ಕೆಲಸ ಮಾಡಿ ಪುಣ್ಯ ಬರುತ್ತೆ ಅಂದ್ಕೊಂಡಿದ್ರೆ ಸಾಕು ಅಂತೇಳಿ. ಅಲ್ಲ ಅಲ್ಲ ಪ್ರಾಮಾಣಿಕ ಸಂಕಲ್ಪ, ಸುಮ್ಮನೆ ಅಲ್ಲ, ಮೋಸ ಸಂಕಲ್ಪ ಅಲ್ಲ. ಅದಕ್ಕೊಂದು ಹೇಳ್ತಾರೆ ಚಾತುರ್ಮಾಸ್ಯ ವ್ರತ ಮಾಡ್ತಾರೆ. ಅವ್ರು ಸಂಕಲ್ಪ ಮಾಡಬೇಕು. ಅವತ್ತು ಸಂಕಲ್ಪ ಏನು ಸೇರಿಕೊಂಡಿದೆ? ಚಾತುರ್ಮಾಸ್ಯ ಕಾಲಕ್ಕೆ ಏನಾದರೂ ಅಲ್ಲಲ್ಲ, ಅಕಸ್ಮಾತ್ ಮೃತನಾದರೆ ಪೂರ್ಣ ಆದ ಪುಣ್ಯ ಬರಲಿ ಅಂತ ಪದ್ಧತಿ. ಅರ್ಥ ಆಯ್ತಾ? ಈಗ ಅವ್ರು ಸಂಕಲ್ಪ ಸೇರ್ಕೊಂಡ್ಬಿಟ್ಟಿದೆ. ಯಾಕೆ ಒಬ್ಬರು ಸಾಯಲೇಬೇಕು, ಎಲ್ಲರೂ ಬರ್ತೀವಿ. ಚಾತುರ್ಮಾಸ್ಯ ಸಾಯದೇ ಇರೋಕ್ಕೆ ಸಾಧ್ಯನಾ? ಅದು ಸಂಕಲ್ಪ ಮಾಡಿಬಿಟ್ಟಿದ್ರೆ ಏನಾಗಿರ್ತದೆ? ಈಗ 4 ತಿಂಗಳು ಮಾಡಿದ ಲೆಕ್ಕ ಅದು. ಅರ್ಥ ಆಯ್ತು? 4 ತಿಂಗಳು ಮಾಡಿದ ಪುಣ್ಯ ಬರುತ್ತೆ. ಅವ್ನು 1 ತಿಂಗಳು ಮಾಡಿದೆ ಬರೋ ದಿವಸನೇ ಹೋಗ್ಬಿಟ್ಟು ಅಂತ ತಿಳ್ಕೊಂಬೇಡ. ಅಷ್ಟು ಕೌಂಟೆ. ಕೆಲವು ಸಂಕಲ್ಪ ಇದು ಕಾಲೇಜುಗಳೆಲ್ಲ ಹಾಗೇನೆ. ಅವು ಲಾಸ್ಟ್ವಾಗಿ ಆಮೇಲೆ ಅಟೆಂಡೆನ್ಸ್ ತೊಗೊಳ್ಳಿಲ್ಲ, ಬರಲಿಲ್ಲ, ಅದು ಮುಂದಿಂದೆಲ್ಲ ಕೊಟ್ಟಾಗಲೆಕ್ಕ. ಅವ್ರು ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಕೆಲವನ್ನ ಟರ್ಮ್ ಮುಗಿಸ್ಬಿಡ್ತಾರೆ, ಇನ್ನೂ ಇರುತ್ತೆ ಟರ್ಮು. ಫುಲ್ ಟರ್ಮ್ ಲೆಕ್ಕ ಹಾಕಿ ಕೊಟ್ಬಿಡ್ತಾರೆ. ಅವಾಗ ಕೆಲವರಿಗೆ ಅಡ್ವಾಂಟೇಜ್ ಸಿಗುತ್ತೆ. ಸ್ವಲ್ಪದರಲ್ಲಿ ಬಂದು ಸ್ಟಾರ್ಟೇಜ್ ಬರೋದು ತಪ್ಪೋಗ್ಬಿಡುತ್ತೆ. ಗೊತ್ತಾಯ್ತಾ? ಅಡ್ವಾಂಟೇಜ್ಗಳೆಲ್ಲ ನೆಕ್ಸ್ಟ್ ರೌಂಡ್ ಅಪ್ ಮಾಡ್ತಾರಲ್ಲ ಹಾಗೆ. ಗೊತ್ತಾ? ಚಿಲ್ಡ್ರನ್ ಕಡಿಮೆ ಇದ್ರೆ ಈ ಕಡೆಗೆ, ಹೆಚ್ಚಿದ್ರೆ ಆ ಕಡೆಗೆ ಮಾಡ್ತಾರಲ್ಲ, ಆ ಟೈಪ್ ಮಾಡೋ ಪದ್ಧತಿ ಶಾಸ್ತ್ರದಲ್ಲಿದೆ. ಧ್ಯಾಯನ್ ಕರ್ಮಾಣಿ ಕೃತ್ವಾಪಿ. ಆದರೆ ಸಿದ್ಧಾರ್ಥಲ್ಲಿ ಹೇಗೆ ಪ್ರಾಮಾಣ್ಯ ಬರುತ್ತೆ ಅಂಥೇಳಿ, ಸಿದ್ಧಾರ್ಥೆ ಪ್ರಾಮಾಣ್ಯಸ್ಯ ಸಾಧಿತತ್ವ ಅಲ್ಲಿ ಮೊದಲು ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಅವಿರೋಧಾಚ್ಯ, ವಿರೋಧ ಎಲ್ಲಿದೆ? ಅದಕ್ಕೆ ವಿರೋಧ ಇಲ್ಲ. ನಚ ಬಹುವರ್ಥೇಶು ತಾತ್ಪರ್ಯ ಕಲ್ಪನಾ ಗೌರವಂ ವಚನೇನೈವ ಪ್ರತೀಯಮಾನತ್ವಾದ ಅರ್ಥಸ್ಯ ಕಲ್ಪನಾಭಾವ. ವೆರಿ ಇಂಪಾರ್ಟೆಂಟ್. ಅನೇಕ ವಿಷಯ ಹೇಳ್ತಾರೆ ಇಲ್ಲಿ. ಹೆಚ್ಚರ್ಥ ಹೇಳಬೇಕೋ ಬಿಡಬೇಕು ಅಂತ ಪ್ರಶ್ನೆ ಒಂದು ವಾಕ್ಯಕ್ಕೆ. ಸಾಮಾನ್ಯ 10 ಅರ್ಥ 100 ಅರ್ಥ ಹೇಳ್ತಾ ಇರ್ತಾರೆ. ಹೇಳಬೇಕೋ ಬೇಡ ಅಂತ ಕೇಳಿದರೆ ಹೇಳ್ತಾರೆ ಅದು ಕಲ್ಪನಾ ಗೌರವ ಅಂತ ಹೇಳಬಾರ್ದು. ಅದಕ್ಕೆ ಕಲ್ಪನಾ ಗೌರವ ಯಾವಾಗ ಬರುತ್ತೆ? ಪ್ರಮಾಣ ಇಲ್ಲದೆ ಹೇಳಿದರೆ ಅದು ಕಲ್ಪನಾ ಗೌರವ. ಪ್ರಮಾಣ ಇದ್ದು ಹೇಳಿದರೆ ಎಷ್ಟು ಹೇಳಿದ್ದು ದೋಷ. ಕಲ್ಪನಾ ಗೌರವ ದೋಷ ಅದು. ಈ ಕಲ್ಪನಾ ಗೌರವ ಗುಣ ಇದು. ಗೊತ್ತಾಯ್ತಾ? ತಚ ಬಹುವರ್ಥೇಶು ತಾತ್ಪರ್ಯ ಕಲ್ಪನಾ ಗೌರವ ವಚನೇನೈವ. ಅದೇ ಪ್ರಶ್ನೆ ಕೇಳಿದ್ದು. ಐತರೇಯ ಸೂಕ್ತಕ್ಕೆ ಅರ್ಥ ಹೇಳಿ ಅಂತ ಕೇಳಿದರು. ಆಚಾರ ಅರ್ಥ ಹೇಳಿದರು. ಆತ ಹೇಳಿದ ನನಗೆ ಈ ಅರ್ಥ ಹೇಳ್ತೀರಿ ಅಂತ. ಅದು ಸರಿ ಇದು ಸರಿ ಅಂದರು. ಒಂದಕ್ಕೆ 2 ಅರ್ಥ ಹೇಗಿರುತ್ತೆ ಅಂದ. 3 ಅರ್ಥ ಇರುತ್ತೆ ಬೇರೆಕ್ಕಂದ್ರು. ಅಯ್ಯೋ ಅದೇ ಸಾಧ್ಯ, ಭಾರತಕ್ಕೆ 10 ಅಂದರು, 100 ಹೇಳಿಬಿಡಿ ಅಂತ ಕೇಳಿದ್ರು. ಅದು ಈ ಮಾತಿಗೆ ಅದೇ ದೃಷ್ಟ ಅಂತ. ಹೆಚ್ಚರ್ಥ ಹೇಳೋದು ಕೆಲವು ಕಡೆ ದೋಷ. ಎಲ್ಲಿ ದೋಷ? 10,000 ಚೆಕ್ ಬರೆದು ₹1 ಜಾಸ್ತಿ ಕೊಟ್ಟರು ಅಫೆನ್ಸ್. ಅದು ಸ್ವಲ್ಪ ಹೆಚ್ಚು ಮಾಡ್ತೀರಿ ಬಿಡ್ರಿ ಅಂತ ಮಾಡೋಕ್ಕೆ ಬರೋಲ್ಲ. ಕಡಿಮೆ ಕೊಡೋಲ್ಲ, ಹೆಚ್ಚು ಅಷ್ಟೇ ಕೊಡೋದು. ಕೆಲವನ್ನ ಹೆಚ್ಚು ಮಾಡ್ತಾನೆ, ಕೆಲವನ್ನ ಕಡಿಮೆ ಚೇಂದ್ಕೊಳ್ಳೋಕೆ ಹೋಗ್ತಾನೆ. ₹5 ₹4 90 ಪೈಸೆ ಕೊಡಬೇಕು. ₹4 ಕೊಟ್ಟ ಹೋಗಿ ಪರವಾಗಿಲ್ಲ ಅಂದ್ಬಿಡ್ತಾರೆ ಕೆಲವು ಸಲ. ಇಷ್ಟೊತ್ತವರೆ ಬಿಟ್ಬಿಡ್ತಾರೆ ಕೆಲವು ಸಲ. ಚೇಂಜ್ ಇಲ್ಲದೆ ಹೋದರೆ ಹೋಗಲಿ ಅಂತ ಹೇಳ್ತಾರೆ. ಆ ಥರ ಕೆಲವೊಂದು ಸೇರಿಸ್ಬೋದು, ಕೆಲವೊಂದು ಬಿಡ್ಬೋದು. ಇವು ಸೇರಿಸ್ಕೊಡ್ಬೋದು. ಚಿಲ್ಲರೆ ಇಲ್ಲ, 460 ಆಗಿದೆ, 5 ತೊಗೊಂಡು ಕೊಡ್ಬೋದು. ಎರಡೂ ಅಲೌಡ್ ಆಯಿತು. ಆ ರೀತಿಯಲ್ಲಿ ಅದು ದೋಷ ಅಲ್ಲ. ಇದು ಬಂಗಾರ ತೊಗೋಬೇಕಾದ್ರೆ ಮಾತ್ರ ಬರೀ ದೋಷನೇ. ಸ್ವಲ್ಪ ಹೆಚ್ಚಾಗ ಸ್ವಲ್ಪ ಕಡಿಮೆ ಆಗಬಾರ್ದು. ಮಿಲಿಗ್ರಾಮ್ ಗಟ್ಟಲೆ ಲೆಕ್ಕ. ಅದು ಕೆಜಿ ಗಟ್ಟಲೆ ಅಲ್ಲ, ಮಿಲಿಗ್ರಾಮ್ ಗಟ್ಟಲೆ ಆಗುತ್ತೆ. ವಚನೇನೈವ ಪ್ರತೀಯಮಾನತ್ವಾದ ಅರ್ಥಸ್ಯ ಕಲ್ಪನಾಭಾವಾತ್. ಯಾಕೆ? ವಸ್ತು ಸ್ಪಷ್ಟ ಕಾಣ್ತಿರ್ಬೇಕಾದ್ರೆ ಕಲ್ಪನೆ ಹೇಗಾಗತ್ತದು? ಗೊತ್ತಾಯ್ತಾ? ಯಾವ ಅರ್ಥ ಸಪೋರ್ಟ್ ಮಾಡ್ತಾ ಇದ್ದೀವಿ, ತೋರಿಸ್ಕೊಡ್ತಾ ಇದ್ದೀವಿ, ಏನಂತ ಕರಿಬಾರ್ದು ಅದನ್ನು. ಅದು ಹೇಳಿದ್ರೆ ಸುಮ್ಮನೆ ಹೇಳಿದ್ರೆ ತಪ್ಪಾಗುತ್ತೆ. ಸುಮ್ಮನೆ ಹೇಳಾಗಿಲ್ಲ. ವಚನೇನೈವ. ವಚನ ಅಂದ್ರೇನು? ವಾಕ್ಯಗಳು, ಶಬ್ದಗಳೇ. ಪ್ರತೀಯಮಾನತ್ವಾದ ಅರ್ಥಸ್ಯ ಕಲ್ಪನಾ ಅಭಾವಾತ್ ನಚ ವಾಚನಿಕಾರ್ಥ ತಾತ್ಪರ್ಯಾರ್ಥ ಇತಿ ವಿಶೇಷ. ಅಲ್ರಿ, ತಾತ್ಪರ್ಯಾರ್ಥ ಬೇರೆ, ವಾಚನಿಕಾರ್ಥ ಕೇಳಿದ್ರೆ ಹಾಗಲ್ಲ. ಪ್ರಮಾಣ ಇದ್ದರೆ ಎರಡೂ ಸರಿಯೇ. ವಾಚನಿಕ ಅಂದ್ರೇನು? ಅಪರೆಂಟ್ ಮೀನಿಂಗು. ತಾತ್ಪರ್ಯ ಅಂದ್ರೇನು? ಇಂಟೆಂಡೆಡ್ ಮೀನಿಂಗ್. ಇಂಟೆಂಡೆಡ್ ಬೇರೆ, ಇದು ಬೇರೆ. ತನ್ಮಾನಾಭಾವಾತ್ ಹೇಳ್ತಾರೆ, ಪ್ರಮಾಣ ಇಲ್ಲ. ವಾಚನಿಕಾರ್ಥಾತ್ ಅನ್ಯ ತಾತ್ಪರ್ಯಾರ್ಥ ಪ್ರತೀಯತೆ ಲೌಕಿಕ ವಾಕ್ಯೇಶು ನ ತತ್ರ ಸಾಕ್ಷಾದ್ವಚನಂ ಬೋಧಕಂ. ಹೇಳಿಲ್ಲ ಈಗ? ವಿಷಂಭುಂಕ್ಷ ಇದೆ. ಈಗ ಹೊರಗಿನ ಅರ್ಥ ಏನು? ವಿಷ ತಿನ್ನು ಅಂತಾನೆ. ಆ್ಯಕ್ಚುಲಿ ಅರ್ಥ ಅಲ್ಲ ಅದು. ತಾತ್ಪರ್ಯ ಅರ್ಥ ತೊಗೋಬೇಕೀಗ. ಯಾವ ಅರ್ಥ ಕೆಲವು ಸರ್ತಿ ಎರಡೂ ತೊಗೋಬೇಕು. ಕೆಲವು ಸರ್ತಿ ಏನು ತೊಗೋಬೇಕು? ತಾತ್ಪರ್ಯ ಅರ್ಥ ತೊಗೋಬೇಕು. ಅಲ್ಲಿ ವಿಷಭುಂಕ್ಷ ಅಂದರೆ ಯಾ ಕೆಲಸ ಮಾಡ್ತಿದ್ದೀಯಲ್ಲ, ಹೋಗಿ ಮಣ್ಣು ತಿನ್ನು, ವಿಷ ಅದು ವಿಷ ಕುಡಿದಷ್ಟು ತಪ್ಪಾಗುತ್ತೆ, ಮಾಡಬೇಡ ಅಂತ ಅರ್ಥ. ಅದಕ್ಕೆ
ಅಲ್ಲಿ ಉದ್ದೇಶ ವಿಷ ತಿನ್ನಬೇಡ ಅಂತ ಅರ್ಥ. ಆ್ಯಕ್ಚುಲಿ ಇರೋದೇನಂತ ವಿಶ್ವಂ ಭುಂಕ್ಷ ಅಂಥೇಳಿ. ಕಾಕುಸ್ವರ ಅಂತ ಬರುತ್ತೆ. ಓ ಭಾರಿ ಬುದ್ಧು ಅಂತ ಬಿಡಿ, ಅವನ ಓ ಭಾರಿ ಪ್ರಾಮಾಣಿಕ ಏನರ್ಥ? ಧ್ವನಿಯಲ್ಲಿ ಬೇರೆ ಆಗುತ್ತೆ, ಧ್ವನಿಯಿಂದ ಅರ್ಥ ಬೇರೆ ಆಗುತ್ತೆ, ಶಬ್ದಗಳಲ್ಲಿರೋ ಅರ್ಥ ಬೇರೆ, ಧ್ವನಿಯಲ್ಲಿರೋ ಅರ್ಥ ಬೇರೆ. ಆದ್ದರಿಂದ ಅರ್ಥಗಳಿದ್ದಾಗ ತಗೊಳ್ಳೋದು ತಪ್ಪಲ್ಲ, ಇಲ್ಲದ ತಗೊಳ್ಬಾರ್ದು. ನಚ ವಾಚನಿಕಾರ್ಥ ತಾತ್ಪರ್ಯಾರ್ಥ ಇತಿ ವಿಶೇಷ ತನ್ಮಾನಾಭಾವ ಯತ್ರ ವಾಚನಿಕಾರ್ಥ ಅನ್ಯ. ಇವೆಲ್ಲ ಭಾರಿ ಇಂಪಾರ್ಟೆಂಟ್. ಇದು ಅರ್ಥ ಹೇಳೋರಿಗೆ, ಅರ್ಥ ತಿಳ್ಕೊಳ್ಳೋರಿಗೆ ಗೈಡ್ಲೈನ್ಸ್ ಇವೆಲ್ಲ. ವಾಚನಿಕಾರ್ಥಾತ್ ಅನ್ಯ ತಾತ್ಪರ್ಯಾರ್ಥ ಪ್ರತೀಯತೆ ಲೌಕಿಕ ವಾಕ್ಯೇಶು. ಲೌಕಿಕ ವಾಕ್ಯಗಳಲ್ಲಿ ಒಂದು ಪ್ರಾಶ ಎಷ್ಟೋ ಬರುತ್ತೆ. ನ ತತ್ರ ಸಾಕ್ಷಾದ್ವಚನಂ ಬೋಧಕಂ. ಸಾಕ್ಷಾದ್ವಚನ ಹಾಗಿಲ್ಲ, ತಾತ್ಪರ್ಯಾರ್ಥ ಸರಿಯಾಗಿದೆ. ಜನ ಏನು ತೊಗೋತಾರೆ ಸಾಮಾನ್ಯವಾಗಿ? ತಾತ್ಪರ್ಯಾರ್ಥನೇ ತೊಗೊಳ್ತಾರೆ. ತಿಳಿತಾ? ತಾತ್ಪರ್ಯ ಇವರು ಅಷ್ಟೇ ತರಕಾರಿಯಲ್ಲಿ ಬೈತಾರೆ ಕೆಲಸ. ನಿಮಗೆ ಬೇನ್ ಸ್ವಾಮಿ ಬುದ್ಧಿನೇ ಇಲ್ಲ, ನಿಮಗೆ ಬುದ್ಧಿನೇ ಇಲ್ಲದೆ ಬೈದು ಬಿಡ್ತಾರೆ. ಯಾವುದೋ ತೊಗೊಳಕ್ಕೆ ಹೋದರೆ ಬೈಸ್ಕೊಂಡು ಸುಮ್ಮನೆ ಇರ್ತಾರೆ. ಯಾರಿಗೆ ಉದ್ದೇಶ ಇರೋದು ಅವ್ರಿಗೆ? ಬೈಯೋ ಉದ್ದೇಶ ಇಲ್ಲ ಅವರಿಗೆ. ನೋಡಿ, ಒಳ್ಳೆಯವ್ರಿಗೆ ಕೆಟ್ಟ ಸೆಲೆಕ್ಟ್ ಮಾಡ್ತಿರಲ್ಲ, ಅವ್ರು ಏನು ಮಾಡಿ ಬೈಯಾಗಿಲ್ಲ. ಅವನು ಯಾತಕ್ಕೆ? ಒಳ್ಳೆಯದ್ರು ಹೇಳ್ತಿದ್ದಾರೆ. ಒಳ್ಳೆಯದ್ರ ಬುದ್ಧಿ ಇಲ್ಲ ನಿಮಗೆ ಅಂತ ಹೇಳ್ತಾರೆ. ಅವರು ಕೆಟ್ಟದ ತೊಗೊಳೋದು. ತಾತ್ಪರ್ಯ ಇರೋ ಅವ್ನು ಬೈಯೋದ್ರಲ್ಲಿಲ್ಲ. ಯಾವುದರಲ್ಲಿದೆ? ಒಳ್ಳೆಯ ತಾತ್ಪರ್ಯ. ಅದಕ್ಕೆ ತಾತ್ಪರ್ಯ ಗಮನಿಸ್ತಾರೆ. ಇದಕ್ಕೆ ತಾತ್ಪರ್ಯಾರ್ಥ ತುಂಬ ಮುಖ್ಯ. ಅದು ಇಂಟೆನ್ಷನ್ ಅಂತ ಹೇಳ್ತೀವಲ್ಲ ಹಾಗೆ. ಎಷ್ಟೊತ್ತಿರ್ತ ಮಾತು ಅಂದಿದ್ದು ಹೌದು, ಅವನು ವಿಷ ತಿಳಿದ ಎಷ್ಟು ತದ್ದೆ ಹೋಗ್ಬಿಟ್ಟು ಅವನು ಕೇಸ್ ಹಾಕಲ್ಲ ಅವನ ಮೇಲೆ. ಯಾಕೆಂದರೆ ಇಂಟೆಂಟೆಡ್ ಮೀನಿಂಗ್ ಅದಲ್ಲ. ಯಾಕೆ ಹೇಳಿದ ತಂದೆ ಮಗನಿಗೆ ಹೇಳಿದ್ದಾನೆ. ಆ ಇಂಟೆನ್ಷನ್ ಸಾಧ್ಯತೆಯೇ ಇಲ್ಲ. ಆದ್ದರಿಂದ ಯಾರು ಒಪ್ಪಲ್ಲ ಅದು. ಅದು ಶತ್ರುಗೆ ಹೇಳಿದ್ರೆ ಅದು ಓ ಬ್ಯಾಡ್ ಮೋಟಿವೇಶನ್ ಇದೆ ಅಂತ ಹೇಳ್ತಾರೆ. ಅದು ಯಾರು ಹೇಳಿದ ಅದಕ್ಕೆ ಯಾರಿಗೆ ಹೇಳಿದ್ರು ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಅರ್ಥ ಸರಿಯಾಗಿ ತಿಳ್ಕೊಳಕ್ಕೆ ಅದು ಹೆಲ್ಪ್ ಆಗುತ್ತೆ. ಇಲ್ಲ ಏಕಾಸಿ ಊಟ ಮಾಡು ಅಂತ ಹೇಳಿದರು. ಯಾರು ಹೇಳಿದರು? ಅವನೇ ಊಟ ಮಾಡ್ತಾರೆ ಹೇಳಿದ್ದಾರೆ. ಬಿಡು, ಸ್ವಾಮಿ ಅದೇ ಹೇಳ್ತಾರೆ, ಸಾಧ್ಯ ಇಲ್ಲ. ಯಾರಿಗೆ? ಇವರಿಗ ಅವ್ನು ಅಷ್ಟೇ ತಿಂದ್ರಷ್ಟೇ ಬಿಟ್ಟರಷ್ಟೇ ಮಹಾ ಪಾಪ ಮಾಡಿದ್ದಾರೆ, ಲೆಕ್ಕಕ್ಕೆ ಬರಲ್ಲ ಅಂತ ಬೈದಿರ್ತಾರೆ ಅಷ್ಟೇ. ತಾತ್ಪರ್ಯ ಮಾಡುವಂತಲ್ಲ, ಅವನಿಗೆ ಬುದ್ಧಿ ಇಲ್ಲ ಅಂತೇಳಿ ಬೈದಿರ್ತಾರೆ. ಹಾಳಾಗೋಗು ಅಂತ ಅರ್ಥ. ಬಿಡು, ಇನ್ನಾದರೂ ಬಿಡು ಅಂತ ಅದು ಇಂಟೆನ್ಷನ್ ಮೀನಿಂಗ್ ತೊಗೊಳಕ್ಕೆ ಬರುತ್ತೆ ಹೊರತು ಅರ್ಥ ತೊಗೊಳ್ಬಾರ್ದು. ಯಾಕೆ ಹೇಳಿದವ್ರು ಯಾರು ಅಂತ ಗೊತ್ತಾದರೆ. ತಿಳುವಳಿಕೆ ಇದ್ದವ್ರು ಹೇಳಿದಾಗ ಏನೋ ಅರ್ಥ ಇರುತ್ತೆ. ತಿಳುವಳಿಕೆ ಇಲ್ಲದೆ ಹೇಳಿದ್ರೆ ತಿಳುವಳಿಕೆ ಇಲ್ಲದೆ ಇರೋದೇ ಕಾರಣ, ಬೇರೆ ಅರ್ಥ ಕಾರಣ ಬೇಕಿಲ್ಲ. ಸಾಕ್ಷಾತ್ ವಚನಂ ಬೋಧಕಂ ವಚನಲಿಂಗಕ ಅನುಮಾಹಿಸಾ. ಇನ್ನೂ ಹೇಳೋದಾದರೆ ಏನದು? ವಚನಲಿಂಗಕ ಅನುಮ. ವಚನದಿಂದ ವಚನವನ್ನು ಬೇಸ್ ಮಾಡ್ಕೊಂಡು ಮಾಡ್ತಕ್ಕಂಥ ಯುಕ್ತಿ ಅದು. ಲಿಂಗ ಅಂದರೆ ವಚನನೇ ಲಿಂಗ. ಅಲ್ಲಿ ಧೂಮ ಲಿಂಗ ಇದ್ದಾಗೆ. ಗೊತ್ತಾಯ್ತಾ? ಸಾ ವಿರೋಧಾತ್ ಅಮುಖ್ಯ ವೃತ್ತಿರುವ ಆಪ್ತತ್ವ ನಿಶ್ಚಯ. ಇನ್ನೂ ವಿರೋಧ ತಪ್ಪು ಹೇಳಿಬಿಟ್ಟಿದ್ದಾನೆ ನಾವು. ತಪ್ಪೆ ಯಾರು ಹೇಳಿದರೆ ಗಂಗಾಯಾಮ್ ಘೋಷ ಅಂತ ಹೇಳಿದ್ರೆ ಬೈದು ಬಿಡ್ತಾ ಇದ್ರು ಅವ್ರನ್ನ. ನೀವು ಬುದ್ಧಿನೇ ಇಲ್ಲಿ ಹೀಗೆ ನಿರುತ್ತ ಅಂತ ಹೇಳಿ ಹೇಳಿದವ್ರು ಒಳ್ಳೆ ಜ್ಞಾನಿಗಳು. ಹಾಗಲ್ಲ, ಗಂಗಾ ತೀರ ಅಂತ ಅರ್ಥ ಮಾಡಬೇಕು. ಅವ್ರು ಹೇಳಿದ ಮೇಲೆ ಬೇರೆ ಅರ್ಥ ಮಾಡಬೇಕು. ಅವ್ರು ತಿಳಿದವರು ಹಾಗೆಲ್ಲ ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಆಪ್ತಿ ನಿಶ್ಚಯ. ಆಪ್ತಿ ನಿಶ್ಚಯ ಆದಾಗ ಮಾತ್ರ ಏನು ಮಾಡಬೇಕಾಗ? ನೋಡೋದಕ್ಕೆ ಅತ್ಯಂತ ವಿರುದ್ಧವಾಗಿ ಕಂಡರೂ ಕೂಡ ಏನು ಮಾಡಬೇಕು? ಒಳ್ಳೆ ಅರ್ಥನ ಮಾಡಬೇಕು. ತತ್ವಮಸಿ ಹೀಗೆ ತತ್ವಮಸಿ ಅಂತ ಹೇಳಿದ್ರು ಕೂಡ ಹೇಳ್ತಿರೋದು ಅಪ್ಪ, ಕೇಳ್ತಿರೋದು ಮಗ. ಅವನು ಬೈಯೋ ಪ್ರಸಂಗ ಅದು. ನೀನು ನಾವು ದೇವ್ರು ಬಿಡು ಅಂತ ಹೇಳಿದರೆ ದೇವರ ಮಹಾದೇವರ ಹೋಗಯ್ಯ ಅಂತ ಅರ್ಥ. ಯಾಕೆ? ಈ ಪ್ರಸಂಗ ನೋಡಬೇಕಲ್ಲಿ. ಆ ದೃಷ್ಟಿ ಆಪ್ತಿ ನಿಶ್ಚಯ ಆದಮೇಲೆ ನಾವು ಆಪ್ತಿ ನಿಶ್ಚಯ ಆಗಿಲ್ಲ ಶಬ್ದ ಹಾಗೆ ನೋಡ್ತೇವೆ. ಆಪ್ತಿ ನಿಶ್ಚಯ ಆದಮೇಲೆ ನೋಡೋ ರೀತಿ ಬೇರೆ, ಆಗರಿಂದ ಮುಂಚೆ ನೋಡೋ ಸುಮ್ಮನೆ ನೋಡೋದು ರೀತಿ ಬೇರೆ. ವಚನಲಿಂಗ ಆಪ್ತತ್ವ ಅನಿಶ್ಚಯೇ ಪ್ರಾಮಾಣ್ಯಮೇವ ನ ಭವತಿ. ಅದು ವಿರುದ್ಧ ಮಾತು ಹೇಳಿದಾಗ ಏನಂತ ಹೇಳಬೇಕು ಅವರಿಗೆ? ಯಾರೋ ಒಬ್ಬ ಕವಿ ಬರದ, ಕೃಷ್ಣ ತಪ್ಪು ಮಾಡ್ದ ಅಂತೇಳಿ ಕವಿ ಗೊತ್ತಿಲ್ಲ, ಅಜ್ಞಾನಿ ಅಂತ ಹೇಳಿಬಿಡ್ಬೇಕು. ತಿಳಿದವನು ಬರದ, ಅವನು ಬೇರೆ ಅರ್ಥ ಮಾಡಿದವರು, ನೀವು ಗೊತ್ತಿಲ್ಲ, ಬೇರೆ ಅರ್ಥ ಮಾಡಬೇಕು ಅಂತ ಕರೆಕ್ಟ್ ಆಗುತ್ತೆ. ಏನು ಮಾಡ್ತೀವಿ ನಾವು? ಎಷ್ಟೋ ಸರ್ತಿ ಆಚಾರ್ಯ ಮಾತಿಗೆ ಗೌಣ ಅರ್ಥ ಮಾಡಿಬಿಡೋದು. ಯಾರು ಕವಿ ಬರೋದ ಅರ್ಥಕ್ಕೆ ಕವಿ ಹೇಳೋದು ಇರಲೇಬೇಕು ಅಂತ ಹೇಳೋದು. ಅರ್ಥ ಸಂಬಂಧ ಇಲ್ಲ. ಆ ಕವಿ ಅವನೇ ಹೇಳ್ತಾರೆ, ಎಲ್ಲ ನಂಬೇಡಿ, ಅದು ಕವಿ ಉದ್ದೇಶ ಇರೋದು ಹೇಗೆ? ಕವಿ ಹೇಳಬೇಕಾದ್ರೆ ಹುಷಾರಿರಬೇಕು. ಕವಿ ಉದ್ದೇಶ ಏನು? ಇಂಟ್ರೆಸ್ಟಿಂಗ್ ಮಾಡಬೇಕಷ್ಟೇ. ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅವರು. ಏನು ತಿಳ್ಕೊಳ್ಳೋಕೆ ಹೋಗಬಾರ್ದು, ಅದನ್ನು ತಿಳ್ಕೊಬಾರ್ದು. ಅದನ್ನು ಮಹಾ ತಾತ್ಪರ್ಯದ ಅರ್ಥ ಮಾಡ್ತಾರೆ. ಇದು ಆಚಾರ್ಯ ಮಾತನ್ನು ಗೌಣ ಮಾಡಿಬಿಡ್ತಾರೆ. ಭಾಳ ತಪ್ಪು. ಹಾಗೆಲ್ಲ ಮಾಡಿ ಆ್ಯಕ್ಚುಲಿ ಮಾಡ್ತಿದ್ದಾರೆ, ಹಾಗೆಲ್ಲ ಮಾಡಬಾರದು. ಆಪ್ತತ್ವ ಅನಿಶ್ಚಯೇ ಪ್ರಾಮಾಣ್ಯಮೇವ ನ ಭವತಿ. ವೇದವಾಕ್ಯಶ್ಚತು ವಾಚನಿಕಾರ್ಥಂ ವಿನ ನೈವಾನ್ಯೋ ಯುಜ್ಯತೆ. ವೇದಗಳಿಗೆ ಮಾತ್ರ ವಾಚನಿಕಾರ್ಥವನ್ನು ಕೈ ಬಿಡಲಿಕ್ಕೆ ಅನ್ಯೋನ ವಿದ್ಯತೆ ಅಂದರೆ ವಾಚನಿಕಾರ್ಥನೂ ಸೇರಿಸ್ಕೊಂಡು ಹೇಳಬೇಕು ಅಂತ ಅರ್ಥ. ವಾಚನಿಕಾರ್ಥ ಬಿಡಲಿಕ್ಕೆ ಹೋಗಬಾರ್ದು, ಸೇರಿಸ್ಕೊಂಡೇ ಹೇಳಬೇಕು. ವಾಚನಿಕಾನಂತೂ ಬಹೂನಾಮಪಿ ಅವಿರೋಧೇ ಸ್ವೀಕಾರ್ಯದ. ವಾಚನಿಕಾರ್ಥ ಒಂದೇ ಇರುತ್ತಲ್ಲ ಅಂದರೆ ಒಂದೇ ಇರೋದಿಲ್ಲ. ಎಷ್ಟಿರುತ್ತೆ? ಎಷ್ಟು ಬೇಕಾದ್ರೂ ಇರ್ಬೋದು. ಅವಿರೋಧ ನೋಡಿ, ಅದು ಕಂಡೀಷನ್ ಅವಿರೋಧೆ.
ವಿರೋಧ ಬರಬಾರ್ದು. ವಿರೋಧ ಬರದಂತೆ ಎಷ್ಟೇ ಹೇಳಿದರೂ ಕೂಡ ಏನಲ್ಲ ಅದು ಆ್ಯಕ್ಚುಲಿ ಗುಣ, ಅದು ದೋಷ ಆಗೋದೇ ಇಲ್ಲ. ಏನಾಗುತ್ತದು? ಗುಣ ಆಗುತ್ತೆ. ತುಂಬ ಗಮನಿಸ್ಬೇಕಾದ್ರೆ ಆಪ್ತತ್ವ ಅನಿಶ್ಚಯೇ ಪ್ರಾಮಾಣ್ಯವೇನೋತಿ ವೇದವಾಕ್ಯಶ್ಯತು ವಾಚನಿಕಾರ್ಥಂ ವಿನಾ ನಚ ಅನ್ಯೋ ಯುಜ್ಯತೆ. ಬೇರೊಂದು ಕೊಡೋದಿಲ್ಲ. ವಾಚನಿಕಾನಂತೂ ಬಹುಲಾಭ ವಿರೋಧೆ ಸ್ವೀಕಾರ್ಯತ. ಇದಿಷ್ಟು ಕೂಡ ನೋಟ್ಗಳು ಮಾಡ್ಕೊಂಡ್ರಿ. ಎಲ್ಲ ನೋಟ್ ಒಂದು ಕಡೆ ಸೇರಿಸ್ಕೊಂಡ್ಬಿಟ್ರೆ ಹೇಗೆ ಅರ್ಥ ಮಾಡಬೇಕು ಅಂತೆಲ್ಲ ಮಧ್ಯೆ ಮಧ್ಯೆ ಆಚಾರ ಪ್ರಾಸಂಗಿಕವಾಗಿ ಹೇಳ್ಬಿಟ್ಟಿರ್ತಾರೆ. ಅದನ್ನು ಹೈಲೈಟ್ ಮಾಡ್ಬೇಕಾದ್ರೆ ಬಿಡೋದಕ್ಕಾರ ತೊಗೊಂಡು ಆ ಗೈಡ್ಲೈನ್ಸ್ ಮೇಲೆ ಅರ್ಥ ಮಾಡಬೇಕು. ಸಪೋರ್ಟಿನ ಕೋಟ್ ಮಾಡಬೇಕಾಗ ಸ್ವಾಪ್ಯಯ ಸಂಪತ್ಯೋ ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹಿ ಇತಿ ಸೂತ್ರಂ. ಸ್ವಾಪ್ಯಯ ಸಂಪತ್ಯೋ ಅನ್ಯತರಾಪೇಕ್ಷಂ ಆವಿಷ್ಕೃತಂ ಹಿ ಇತಿ ಸೂತ್ರಂ. ಸೂತ್ರದಲ್ಲೂ ಕೂಡ ಅನ್ಯತರ ಎರಡು ಅರ್ಥದಲ್ಲಿ ಒಂದು ಅರ್ಥ ಇದು, ಇನ್ನೊಂದು ಅರ್ಥ ಅಂತ ಹೇಳಿದ್ದಾರೆ. ವಾಸುದೇವ ಶಬ್ದಕ್ಕೆ ಹೇಳಿದ್ರು. ಉದಾಹರಣೆ ದೃಷ್ಟಾಂತ ಕೊಡ್ತಾರೆ. ವಾಸುದೇವ ಶಬ್ದಕ್ಕೆ ಎಷ್ಟು ಅರ್ಥ ಮಾಡ್ಬೋದು ನೋಡಿ ಅಂತ ಹೇಳಿದ್ದಾರೆ. ವಾಸುದೇವ ಶಬ್ದ ಇದೆ, ಗೊತ್ತಾಯ್ತಾ? ಸಾಮಾನ್ಯ ವಸುದೇವನ ಎಲ್ಲರಿಗೂ ಗೊತ್ತಿರೋ ಅರ್ಥ ಒಂದೇ, ಏನದು? ವಸುದೇವನ ಮಗ. ಆದರೆ ವಸುದೇವ ಹುಟ್ಟೋದಕ್ಕಿಂತ ಮುಂಚೆನೇ ಹೆಸರಿತ್ತು ದೇವರಿಗೆ, ಅನಾಧಿಕಾರದ ಹೆಸರದು. ಅವಾಗ ವಸುದೇವನ ಮಗ ಅಂತ ಹೇಗೆ ಅರ್ಥ ಮಾಡ್ತಾರೆ? ಸಾಧ್ಯ, ಬೇರೆ ಅರ್ಥ ಮಾಡಲೇಬೇಕು. ಅದಕ್ಕೆ ಹೇಳ್ತಾರೆ ವಾನಾತ್ ಸೂತೇಹೇ ದೇವನಾತ್ ವಾಸುದೇವ ವಾಸಾತ್ ದ್ಯುತೇಹೇ ಛಾದನಾತ್ ಕ್ರೀಡಯಾವ ಬಲಾತ್ ಅಸುತ್ವಾತ್ ದಾತೃತೋ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಹ ಇತಿ ಚ ಸೌಕರಾಯಣ ಸ್ಥಿತಿ. ಒಳ್ಳೆ ದೃಷ್ಟಾಂತ. ಎಷ್ಟು ಅರ್ಥ ಮಾಡಿಬಿಟ್ರೆ ಅದರೊಳಗೆ. ವಾನಾತ್ ಸೂತೇಹೇ, ಆಮೇಲೆ ದೇವನಾಥ್ ವಾಸುದೇವ, ಮೂರು ಅರ್ಥ ಆಯಿತು. ವಾಸಾತ್ ನಾಲ್ಕನೇದು, ದ್ಯುತೇಹೇ ಐದನೇದು, ಛಾದನಾಥ್ ಆರನೇದು, ಕ್ರೀಡೆಯ ಏಳನೇದು, ಬಲಾತ್ ಎಂಟನೇದು, ಅಸುತ್ವಾತ್ ಒಂಬತ್ತನೇದು, ದಾತೃತ್ವಾತ್ ಹತ್ತನೇದು, ನನ್ನಂದ 11 ಅರ್ಥ ಮಾಡಿದ್ರು ವಾಸುದೇವ ಶಬ್ದ. ವಾಸುದೇವೋ ಬೃಹದ್ಭಾವ ವಿಷ್ಣುದಾಸ ಅದು ಬರುತ್ತೆ ವಾಸುದೇವ. ಇಷ್ಟರ್ಥ ಸುಖವಾಗಿ ಸೇರಿಸ್ಬಿಡುವುದು. ಅರ್ಥ ಇಷ್ಟು ಅರ್ಥ ಬಂದರೆ ಅದ್ರ ಎಕ್ಸಾಂಪಲ್ ಎಂಥ ಒಳ್ಳೆ ಎಕ್ಸಾಂಪಲ್ ಕೊಟ್ಟರು ಅಂದರೆ ಎಲ್ಲ ವಾಚನಿಕ ಅರ್ಥನೇ. ವಾಚನಿಕ ಅರ್ಥ ಅಂದರೆ ಏನು? ಅದರೊಳಗೆ ತೆಗೆದು ಹೇಳಿರೋದು. ಪದ ಬಿಡಿಸಿ ಹೇಳ್ತಾವೆ. ವಾನಾಥ್ ವಾಸುದೇವ ಅಲ್ಲಿಂದ ಶುರು ಮಾಡಿಬಿಟ್ಟು ಅದರೊಳಗಿರೋ ಅರ್ಥಗಳವಿಷ್ಟು ಕೂಡ ಅದೇನು ವಾಸಕ್ಕೆ ಮಾತ್ರ ಹೈಲೈಟ್ ಮಾಡಿರೋದು. ದೇವ ಮಾಡಿಲ್ಲ ಇನ್ನೂ ಕೂಡ. ದೇವ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ವಾಸು ಪ್ಲಸ್ ದೇವ ಮಾಡಿದ್ರೆ ಇನ್ನೊಂದು ಅರ್ಥ ಬರುತ್ತೆ. ಇವೆಲ್ಲ ವಾಚನಿಕ ಅಂದರೆ ಏನು? ಪದಗಳಲ್ಲೇ ಕಾಣೋ ಅರ್ಥ ವಾಚನಿಕ. ಪದಗಳಲ್ಲೇ ಕಾಣಬೇಕು. ಗಂಗಾ ಘೋಷ ಆದರೆ ಪದದಲ್ಲಿ ಅರ್ಥ ಇಲ್ಲ. ಪದದಲ್ಲಿರೋ ಅರ್ಥ ಏನು? ಗಂಗಾ ಪ್ರವಾಹದಲ್ಲಿ ಅಂತೇನು ಅರ್ಥ. ತಿಳ್ಕೊಂಡ ಅರ್ಥ ಏನು? ಅದು ಬೇರೆ ಅರ್ಥ ಆಯ್ತದೆ. ಪದ ಇಲ್ಲದೇ ಇರೋ ಅರ್ಥ. ಅರ್ಧ ತೊಗೊಂಡಿದೆ, ಅರ್ಧ ಬಿಟ್ಟಿದೆ. ಗಂಗಾ ಬಿಟ್ಟಿಲ್ಲ, ಪ್ರವಾಹ ಬಿಟ್ಟಿರೋದು. ಇಲ್ಲಿ ಹಾಗಲ್ಲ, ಯಾವುದನ್ನು ಬಿಟ್ಟಿಲ್ಲ. ಆದ್ದರಿಂದ ಎಲ್ಲ ಏನದು ವಾಚನಿಕ. ಇಲ್ಲಿ ಗೌಣಾರ್ಥ ಕೆಲಸ. ಇವನು ಸಿಂಹ, ಏನು ಬಿಟ್ಬಿಟ್ರಲ್ಲಿ? ಸಿಂಹನ ಅರ್ಥನೇ ಬಿಟ್ಬಿಟ್ರು. ಸಿಂಹ ಅಂತ ಇಟ್ಕೊಳ್ಳೇ ಇಲ್ಲ. ಏನು ಹೇಳಿದ್ದು? ಪರಾಕ್ರಮಿ ಅಷ್ಟೇ. ಒಂದು ಮಾತ್ರ ತೊಗೊಂಡು ಬೇರೆ ಬಾಲಾಗಿಲ್ಲ ಎಲ್ಲ ಬಿಟ್ಬಿಟ್ರಲ್ಲ. ಈ ರೀತಿ ಕ್ರಮ ಬೇರೆ. ತೀರಾ ಹತ್ತಿರದ ಅರ್ಥ ತೊಗೊಂಡ್ರೆ ಲಕ್ಷ್ಯ. ಹತ್ತಿರದ ಅರ್ಥ ತಗೋ, ನಿಯರೆಸ್ಟ್ ಮೀನಿಂಗು. ನಿಯರೆಸ್ಟ್ ಅದಕ್ಕೆ ಲಕ್ಷಣ. ಗಂಗಾಗೆ ತೀರ ಹತ್ತಿರ ಆದ್ದರಿಂದ ತಗೋಬೇಕಾದ. ಗಂಗಾ ತೀರ ಕಾಶಿ ಇರ್ಬೋದು, ಕಾಶಿ ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು? ಅದಕ್ಕೆ ತೀರ ಅಂತಲೇ ಅರ್ಥ ಮಾಡಬೇಕು, ಹತ್ತಿರದಲ್ಲಿ. ಗೌಣಕ್ಕೆ ಸಾದೃಶ್ಯದಲ್ಲಿ. ಗೌಣ ಇದ್ದಾಗ ಏನು ಮಾಡೋಕ್ಕೆ? ಸಿಮಿಲ್ಯಾರಿಟಿ. ಇಲ್ಲಿ ಕ್ಲೋಸ್ನೆಸ್. ಎರಡನೇದು ಫಸ್ಟ್ ಇರೋದು ಆ್ಯಸ್ ಇಟ್ ಈಸ್. ಮೂರು ಅರ್ಥ. ಅದಕ್ಕೆ ಅದು ವಾಚ್ಯಾರ್ಥ, ಲಕ್ಷ್ಯಾರ್ಥ ಮತ್ತು ಗೌಣಾರ್ಥ. ವ್ಯತ್ಯಾಸ. ಮುಖ್ಯಾರ್ಥ ಅಂತ ಹೇಳಿದರೆ ವಾಚನಿಕಾರ್ಥ ಮುಖ್ಯಾರ್ಥದಲ್ಲಿ ತಾತ್ಪರ್ಯ ಮುಖ್ಯಾರ್ಥ ಆಗಿಬಿಟ್ಟ ವಾಚನಿಕಾರ್ಥ ಕಡಿಮೆ ಆಯ್ತಾಗ. ವಿಷಂಭುಂಕ್ಷ್ವ ತಾತ್ಪರ್ಯ ಎಲ್ಲಿದೆ? ವಿಷ ತಿನ್ನೋದ್ರಲ್ಲಿ ಇಲ್ಲೇ ಇಲ್ಲ. ವಾಚನಿಕಾರ್ಥ ವಿಷ ತಿನ್ನು ಅಂಥೇಳಿ, ತಾತ್ಪರ್ಯಾರ್ಥ ವಿಷ ತಿನ್ನಬೇಡ ಅಂಥೇಳಿ. ಅರ್ಥ ಆಯ್ತಾ? ಆದ್ದರಿಂದ ಮತ್ತು ಬೇರೆ ಆಯ್ತು ತಾತ್ಪರ್ಯ ಅರ್ಥ. ಕೆಲಸದ ವಾಚನಿಕಾರ್ಥನೇ ಏನಾಗುತ್ತೆ? ಅವನು ಫಸ್ಟ್ ರ್ಯಾಂಕ್. ಮತ್ತು ಎರಡೂ ಅದೇ ರೀ, ಗೊತ್ತಾಯ್ತಾ? ಫೇಲ್ ಆದವ್ರು ಫಸ್ಟ್ ರ್ಯಾಂಕ್. ಅದು ಈ ಕಡೆ ಈ ಕಡೆಯಿಂದ ತೊಗೋಬೇಕು ಅಂತ. ಈ ಕಡೆ ತೊಗೊಂಡ್ರೆ ಫಸ್ಟ್ ರ್ಯಾಂಕ್, ಲಾಸ್ಟ್ ಇವಡೆ. ಆ ಥರ ಅದು ಬೇರೆ ಅರ್ಥ ಆಯ್ತು. ಯಾಕಂದ್ರೆ ಇದು ವಿಷಯ ಬೇರೆ ಇದೆ ಅಲ್ಲಿ, ತಿಳಿತಾ? ವಾಚನಿಕಾರ್ಥನೇ ಮುಖ್ಯಾರ್ಥ ಆಗ್ಬೋದು, ಆಗಬಾರ್ದು ಅಂತಿಲ್ಲ. ಹೌದು, ತಾತ್ಪರ್ಯಾರ್ಥನೇ ಯಾವಾಗಲೂ ಕೊಡೋದು. ವಾಚನಿಕಾರ್ಥ ತಾತ್ಪರ್ಯ ಕೊಡೋಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು? ಅದ್ರ ಬೇಸ್ ಮಾಡ್ಕೋಬೇಕು. ವಾಚನಿಕಾರ್ಥ ಬೇಸ್ ಮಾಡ್ಕೊಂಡು ತಾತ್ಪರ್ಯಾರ್ಥ ಹೇಳೋಕ್ಕೆ ಬರೋದಿಲ್ಲ. ಆದ್ದರಿಂದ ಏನಾಯ್ತು? ಪ್ರೈಮರಿ ಆಯಿತು, ಬೇಸ್ ಅದು. ಅದೇ ಅರ್ಥ ಟ್ಯಾಲಿ ಆಯಿತು, ಓಕೆ. ಇಲ್ದವ್ರು ಏನು ಮಾಡಬೇಕು? ಬೇರೆ ಅರ್ಥ ಮಾಡಬೇಕಾದ್ರೆ ಇದನ್ನು ಪೂರ್ತಿ ಬಿಡ್ತಾ ಇಲ್ಲ ನೀವು. ಒಂದು ಅಂಶ ಅದ್ರ ಮೇಲೆ ಸಿಂಹ ಅಲ್ಲ ಅವನು. ಆದರೆ ಪರಾಕ್ರಮ ಬಿಡ್ತಾ ಇಲ್ಲ. ಸಿಂಹದ ಪರಾಕ್ರಮ ತಗೋತಾ ಇದ್ದೀವಿ. ಎಲ್ಲ ಬಿಡೋಕ್ಕೆ ಸಾಧ್ಯ ಇಲ್ಲ.
ಗೊತ್ತಾಯ್ತಾ? ಪೂರ್ತಿ ತಗೊಂಡ್ರೆ ತಾತ್ಪರ್ಯಾರ್ಥನ ಹರಿಯಾಗಿಬಿಟ್ರೆ ಯೋಚನೆ ಇಲ್ಲ. ಏನಿದೆ ಹರಿರೇವ ಪರಹ ಹರಿರೇವ ಗುರು. ವಾಚನಿಕ ಅರ್ಥನೂ ಅದೇ, ತಾತ್ಪರ್ಯಾರ್ಥನೂ ಅದೇ, ಸಕಲ ಶಾಸ್ತ್ರಾರ್ಥನೂ ಅದೇ, ಬದಲಾಯಿಸಲಿಕ್ಕೆ ಬರೋದಿಲ್ಲ. ಏಕೋ ರುದ್ರೋಣ ದ್ವಿತೀಯ ಆಯಿತು, ಅಲ್ಲಿ ಪ್ರತಿ ಶುರುವಾಯಿತು. ಏಕೋ ರುದ್ರೋಣ ದ್ವಿತೀಯ ಆಯಿತು ಅಷ್ಟೇ. ಅಲ್ಲಿ ಏನು ಹುಡ್ಕೋಬೇಕೀಗ? ಏಕೋ ನಾರಾಯಣ ಅಂತ ಹೇಳಿದ ವೇದ ಏಕೋ ರುದ್ರ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಎರಡರಲ್ಲಿ ಒಂದಿರಬೇಕೀಗ. ಏಕೋ ರುದ್ರ ಫೈಲಲ್ಲಿ ಮಾಡ್ಕೋಬೇಕು, ಇಲ್ಲ ಏಕೋ ನಾರಾಯಣ ಫೈಲಲ್ಲಿ ಮಾಡ್ಕೋಬೇಕು. ಅದು ಏಕೋ ನಾರಾಯಣ ಅಂತ ಹೇಳಿದಾಗ ನಾ ಈಶಾರ ಅಂತ ರಿಜೆಕ್ಟ್ ಮಾಡಿದ್ದಾರೆ, ಅಲ್ಲ ಅಂತ ಹೇಳಿಬಿಡಿ. ಇಲ್ಲಿ ನಾರಾಯಣ ಅಲ್ಲ ಅಂತ ಹೇಳಿಲ್ಲ. ದೇರ್ಫೋರ್ ಯಾವುದಾಗಿದೆ, ಯಾವುದು ಮೋಸ್ಟ್ ಕ್ಲಾರಿಟಿ ಯಾವುದ್ರಲ್ಲಿ ಜಾಸ್ತಿ ಇದೆ? ಕ್ಲಾರಿಟಿ ಇದೆ. ಏಕೋ ನಾರಾಯಣ ನ ಬ್ರಹ್ಮ ನಚ ಶಂಕರ ಅಂತ ಹೇಳಿದ್ರಿಂದ ಏಕೋ ರುದ್ರ ಒಳಗೆ ಬರೋದಿಲ್ಲ ಈಗ. ಹಾಗೆ ವಿಷ್ಣುವಿಗೆ ಮಾಡಬೇಕೀಗ. ರುದ್ರೋಭೂಷ ಸಪೋರ್ಟ್ ಇದೆ, ರುದ್ರೋಭೂಷರ ಅಪ್ಪುದು ಕನ್ಫ್ಯೂಷನ್ ಬಂತು. ಗೊಂದಲ ಹೇಗೆ ಬಂತು, ಪರಿಹಾರ ಹೇಗಾಯ್ತಾಗ ಆ ರೀತಿ ಮಾಡಬೇಕು. ಈ ರೀತಿ ಮಾಡೋಕ್ಕೆ ಬರೋದಿಲ್ಲ. ಈಗ ನಾರಾಯಣ ಗೌಣ ಮಾಡೋಕ್ಕೆ ಬರಲಿಲ್ಲ. ಯಾತಕ್ಕೆ? ನಾರಾಯಣ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಏಕೋ ರುದ್ರ ಅಂತ ಹೇಳಿ ನಾನು ನಾರಾಯಣ ಅಂತ ಹೇಳಲಿಲ್ಲ. ಅದಕ್ಕೇನಂತಾರೆ? ಆಂಬಿಗಸ್ ಅನ್ಆಂಬಿಗಸ್. ಮೋಕ್ಷೇಪಿ ಸುಪ್ತಿರಸ್ತೀತ್ಯ ಆಶಂಕಾ ನಿವೃತ್ತರ್ಥಮೇವ. ನೋಡಿ ಅವಾಗ ಬಿಟ್ಬಿಟ್ರು ಆಚಾರ, ಶ್ಲೋಕ ಕೊಟ್ಬಿಟ್ಟು ವಾಕ್ಯ ಕೊಟ್ಟು ಬಿಟ್ಬಿಟ್ರು. ಉಳಿದು ನೋಡಿ ಎಷ್ಟು ಅರ್ಥ ಇದೆ ಅಂಥೇಳಿ ಅದು ಪ್ರಮಾಣನೇ ಕೊಟ್ಟಿದ್ದರಿಂದ ಅವ್ರಿಗೆ ಒಂದು ಮಾತು ಆಡಲೇ ಇಲ್ಲ. ಇತಿ ಸೌಕರಾಯಣ ಶ್ರುತಿ ಅಂತ ಹೇಳಿಬಿಟ್ಟು ಎಷ್ಟು ಅರ್ಥ ಹೇಳಿದೆ ನೋಡಿ, ಒಪ್ಪಿಕೊಳ್ಳಿ ಅಂತ ಅರ್ಥ. ಆ ಬಿಟ್ಟು ಬೇರೆ ವಿಷಯ ಶುರು ಮಾಡಿಬಿಡ್ತಾರೆ. ಮೋಕ್ಷೇಪಿ ಸುಪ್ತಿರಸ್ತಿ ಇತಿ ಆಶಂಕಾ ನಿವೃತ್ತರ್ಥಂ ಅರ್ಥಂ ಏವ ಅನ್ಯತರ ಪದಂ. ಯಾವುದು ಸೂತ್ರದಲ್ಲಿ ಅನ್ಯತರಾಪೇಕ್ಷಂ ಅಂತ ಕೇಳಿದಾಗ ಮೋಕ್ಷೇಪಿ ಸುಪ್ತಿರಸ್ತಿ ಇತಿ ಆಶಂಕಾ ನಿವೃತ್ತರ್ಥಮೇವ ಅನ್ಯತರ ಪದ. ಇಲ್ಲಿ ಸುಪ್ತಿ, ಮೋಕ್ಷದಲ್ಲಿ ಸುಪ್ತಿ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು. ಯಾತಕ್ಕೆ? ಸುಪ್ತಿ ಎಂಬುದು ಆಯಾಸ ಇದ್ದಾಗ ಸುಪ್ತಿ ದೋಷ. ಅದು ಸುಪ್ತಿ ಎಂಬುದೇನು ದೋಷ. ಮಧ್ಯಾಹ್ನ ಮಲಗಿಬಿಟ್ಟಿದ್ದಾನೆ, ದೋಷ ಅದು. ಅಯ್ಯೋ ಒದ್ದಾಡಿ ಪಾಪ ಜ್ವರ ಬಂದಿದೆ ಮಲಗಿ, ಅವಾಗೇನಾಗಲಿಲ್ಲ, ದೋಷ ಆಗಲಿಲ್ಲ. ಅದು ದೊಡ್ಡ ದೋಷ ಇರೋದ್ರಿಂದ ಅದೇನಾಯಿತು? ಓಕೆ, ಅವನು ವೀಲ್ ಚೇರಲ್ಲಿ ಬಂದ. ಏನು ದೊಡ್ಡವರು ಚೇರಲ್ಲಿ ಬರ್ತೀಯ ಅಂತ ಕೇಳಿದರು. ನಡಿಲಿಕ್ಕೆ ಕಾಲೇ ಇಲ್ಲ ಅವನಿಗೆ. ಅದು ಸರಿ, ದೋಷ. ಆ ದೋಷ ಪರಿಹಾರ ಆಯಿತು. ಯಾವ್ದು ಎರಡು ದೋಷ ಇದೆ, ಹೇಳದೇ ದೋಷ ಒಂದು, ಹಾಗೆ ಬಂದ ದೋಷ. ಈ ದೋಷ ಪರಿಹಾರ ಆಯಿತು. ಯಾಕೆ? ಕಾರಣ ಇರೋದ್ರಿಂದ. ಆ ಕಾಲಿಲ್ಲ ದೋಷ ಹಾಗೆ ಉಳ್ಕೊಡ್ತದೆ. ತಿಳಿತಾ? ಇಲ್ಲಿ ಹಾಗೇನೆ ಮೋಕ್ಷದಲ್ಲಿ ಸುಪ್ತಿ ಒಪ್ಕೊಳ್ಳೋಕ್ಕೆ ಬರೋದಿಲ್ಲ. ಸುಪ್ತಿ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಏನು ಮಾಡಬೇಕಾಗ? ಲೋಕದಲ್ಲಿ ಎರಡನ್ನೂ ಒಪ್ಕೋಬೇಕು ನಾವಿಲ್ಲಿ. ಸಂಸಾರದಲ್ಲಿ ಸುಪ್ತಿ ಅಂದರೆ ಸುಪ್ತಿನೇ. ಸುಪ್ತಿ ಅಂದ್ರೆ ಹಾಗಲ್ಲ, ಪ್ರಾಜ್ಞಾಲಿಂಗನ ಭಗವಂತನ ಕ್ಲೋಸ್ನೆಸ್ ಟು ದಿ ಗಾಡ್, ವಿತ್ ಗಾಡ್ ಅಷ್ಟು, ಬೇರೆ ಇಲ್ಲ. ರೂಢಿ ಯೋಗವು ವಿನಾ ಕಶ್ಚಿತ್ ದೈವಾರ್ಥೋ ಎರಡು ಅಂತ. ಸುಪ್ತಿ ಶಬ್ದಕ್ಕೆ ಇನ್ನೊಂದು ಅರ್ಥನೂ ಇದೆ. ಸ್ವಪ್ನ ಅಂತ, ಸ್ವಪ್ನಕ್ಕೆ ನಿದ್ರೆ ಅಂತ ಮಾಡ್ಬೋದು, ಸ್ವಪ್ನಕ್ಕೆ ನಿದ್ರೆ ಸ್ವಪ್ನ ಅಂತಲೂ ಮಾಡ್ಬೋದು. ಪ್ರಸಂಗ ನೋಡಿಕೊಂಡು ಸ್ವಪ್ನಕ್ಕೆ ಎರಡು ಅರ್ಥ ಇದೆ. ಎಲ್ಲಿ ಬಂದಿದೆ ಹೇಳಿ ನೋಡೋಣ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಯುಕ್ತ ಸ್ವಪ್ನ ಯುಕ್ತ ಬೋಧ ಅಂದ್ಬಿಟ್ರು. ಯುಕ್ತ ಕನಸು ಕಾಣೋದು, ಯುಕ್ತ ಎಚ್ಚರ ಅಂದರು. ನಿಬ್ಬೆ ಅಂದರು. ಇದೇ ಇಲ್ಲ, ಏನಿಲ್ಲ, ಸುಪ್ತಿ ಇಲ್ಲೇ ಇಲ್ಲ. ಸ್ವಪ್ನಕ್ಕೆ ಎರಡು ಅರ್ಥನೇ ಇದೆ. ಸ್ವಪ್ನ ಕಾಣೋದು ಇವನ ಕೈಲಿ ಇಲ್ಲೇ ಇಲ್ಲ. ಹೇಳಬೇಕಾದ್ರೆ ಇವನ ಕೈಲಿ ಸ್ವಪ್ನ ಇಲ್ಲೇ ಇಲ್ಲ. ಅದರಿಂದ ಏನು ಅರ್ಥ ಮಾಡಬೇಕು? ಅದಕ್ಕಲ್ಲಿ ಸೃಷ್ಟಿ ಅಂತ ಅರ್ಥ ಮಾಡೋದು. ಸ್ವಪ್ನ ಎರಡು ಅರ್ಥನೂ ಇದೆ. ಪ್ರಸಂಗ ಇರೋದು ಯೋಗ್ಯ ಇಲ್ಲದ ಏನಾಗ್ತಿತ್ತು, ಸರಿ ಕನಸು ಸರಿಯಾಗಿ ಕಾಣೋದಾಗಾಯ್ತು ಅಷ್ಟೇ. കാരണം ಇವ್ರ ಕೈ ಸ್ವಾತಂತ್ರ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಹೇಳ್ಬೇಕಾದ್ರೆ ಬ್ರಹ್ಮ ಹೇಳಿಬಿಟ್ಟು ದೇವ್ರ ಕೈಲಿ ಈಗ ಅದ್ರಾಗ ಹೇಳ್ತಾರೆ, ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ನಿದ್ದೆ ಸುಸ್ತಾಗಿದೆ ಮಾಡ್ತೇನೆ, ಕಾಲ ನಿದ್ದೆ ಮಾಡ್ತೇನೆ ಅಂತ, ಕನಸು ಕಾಡ್ತೇನೆ ಅಂತ ಯಾರು ಸಂಕಲ್ಪ ಮಾಡೋದಿಲ್ಲ. ಗೊತ್ತು, ಕನಸು ಕಾಡೇ ಬಿಡ್ತಾರೆ, ಬಿಡೋದಿಲ್ಲ. ಅದು ನಿದ್ರೆ ಮಾಡೇ ಮಾಡ್ತೀವಿ. ನಿದ್ರೆ ತೊಗೊಂಡ್ರೆ ಗುಳಿಗೆ ತೊಗೊಂಡು ಪುಣ್ಯಕ್ಕೆ ಯಾವ ಗುಳಿಗೆಗಳಿಲ್ಲ ಇವತ್ತು. ಒಳ್ಳೆ ಕನಸು ಕಾಡೋ ಗುಳಿಗೆಗಳು ಮಾತ್ರೆಗಳಿಲ್ಲ. ಒಳ್ಳೆ ಕನಸು ಕಾಡುತ್ತೆ ಮಾತ್ರೆ ತೊಗೊಂಡ್ಬಿಟ್ರೆ ಔಷಧಿ ಒಳ್ಳೆ ಕನಸು ಬಿಡುತ್ತೆ ಅಂತಿಲ್ಲ. ನಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಹೊರತು ಅದು ಕನಸು ಬಿಡ್ಬೋದಿಲ್ಲ ಅಂತೇನಲ್ಲ. ಬಟ್ ಆ್ಯಕ್ಚುಲಿ ಅದಕ್ಕೆ ಔಷಧಿ ಅಂತಿಲ್ಲ. ಇದಕ್ಕಿಲ್ಲ. ಸ್ವಪ್ನ ಕಾಣೋದಕ್ಕೊಂದು ಸ್ಪೆಷಲ್ಲ ಹುಡುಕಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಸಂಧೆ ಪದರೇ ಉಪಯೋಗಿಸ್ಬಿಟ್ರು, ಸ್ವಪ್ನ ಅಂತ ಉಪಯೋಗಿಸಲಿಲ್ಲ. ನಿದ್ರೆ ಒಳಗೆ ಏನು ಕಾಣುತ್ತೆ ಸರ್ ಕೆಲಸಲ್ಲ. ಅಲ್ಲಿ ಸ್ವಾರಸ್ಯ ನೋಡಿ, ಸಂಧೆ ಸೃಷ್ಟಿರಾಹ ಅಂತ ಹೇಳಿಬಿಟ್ರು. ಸುಪ್ತಿ ಅಂತ ಹೇಳ್ಬೋದಾಗಿತ್ತು, ಯಾಕೆ ಹೇಳಲಿಲ್ಲ ಅಂದರೆ ಸುಪ್ತಿಯಲ್ಲಿ ಎರಡು. ಒಂದನೇದಾಗಿ ಸ್ವಾತಂತ್ರ್ಯ ಇಲ್ಲ ಇವನಿಗೆ, ನೋಡೋಕೆ ಸ್ವಲ್ಪ ಸ್ವಾತಂತ್ರ್ಯ ಕಾಣೋದು. ಸುಪ್ತಿ ಇಲ್ಲ ಮಾಡ್ತೇನೆ ಅಂತ. ಸ್ವಪ್ನದ ಏನೂ ಸ್ವಾತಂತ್ರ್ಯ ಕಾಣೋದಿಲ್ಲ. ಗೊತ್ತಾಯ್ತಾ? ಇಲ್ಲೇ ಆದರೆ ಹಾಗೆಲ್ಲ ಹೇಳಬೇಡ್ರಿ, ನಾನು ನಿದ್ದೆಗುಡಿ ತೊಗೊಂಡು ತೋರಿಸ್ತೀನಿ, ಮಲಗ್ತೀನಿ, ಆಯಿತಾ? ಸೊ ಕನಸು ಕಾಡ್ತೀನಿ, ಕನಸು ಅಕಸ್ಮಾತ್ ಕಾಡ್ರು ಎವಿಡೆನ್ಸ್ ಇಲ್ಲ. ಅದಕ್ಕೆ ನಿದ್ರೆಗೆ ಎವಿಡೆನ್ಸ್ ಇದೆ. ನಿದ್ರೆ ಮಾಡಿದ್ದಕ್ಕೆ ಎವಿಡೆನ್ಸ್ ಇದೆ.
ಮತ್ತು ಸಂಕಲ್ಪ ಸ್ವಲ್ಪ ತೋರಿಸ್ತದೆ, ಚೂರಾರು ತೋರಿಸ್, ಅಲ್ಲೂ ಔಷಧಿ ಕೆಲಸ ಅವೆಲ್ಲ ಬೇಕಾದ ಕಂಡೀಷನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಏನು ಕಾಣಿಸುತ್ತೆ ಅಲ್ಲಿ? ಸ್ವಾತಂತ್ರ್ಯ ಕಾಣಿಸುತ್ತೆ. ಸ್ವಪ್ನದಲ್ಲಿ ಯಾವ ಸ್ವಾತಂತ್ರ್ಯನೂ ಇಲ್ಲ. ಅದಕ್ಕೆ ಆ ದೃಷ್ಟಾಂತ ಕೊಡ್ತಾರೆ ಆಚಾರ್ಯ. ಎಲ್ಲ ಕ್ಲಿಯರ್ ಮಾಡಿ ಒಂದು ವೇದವ್ಯಾಸ ಏನೇನು ಬರೀತಾರೆ, ಹೇಗಿರಬೇಕದು ನೋಡೋದಕ್ಕೆ. ಏನು ಸಿಂಪಲ್ಲಾಗಿ ಸ್ವಪ್ನ ಅನ್ನಬಾರ್ದೆ, ಸಂಧ್ಯಾ ಅಂತ ಯಾಕೆ ಅನ್ಬೇಕು ಮತ್ತೆ? ಅದೊಂದು ಪ್ರಶ್ನೆ. ಮತ್ತೆ ಸಂಧ್ಯಾ ಅಂತ ಯಾಕೆ ಅನ್ಬೇಕು? ಅದು ಸುಷುಪ್ತಿ ಅಂತ ಯಾಕೆ ಅನ್ನಬಾರ್ದು? ಎಚ್ಚರದಲ್ಲಿ ದೃಷ್ಟಾಂತ ಯಾಕೆ ಕೊಡಲಿಲ್ಲ? ಭ್ರಮೆ ಜಾಸ್ತಿ ಇದೆ ನಿಮಗೆ ಎಚ್ಚರದಲ್ಲಿ. ನಾವೇ ಮಾಡ್ತೀವಿ ಭ್ರಮೆ ಸಾಮಾನ್ಯವಾಗಿ ಬಂದುಬಿಡುತ್ತೆ. ಸ್ವಪ್ನದಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಸ್ವಪ್ನದಲ್ಲಿ ಏನೂ ಇರೋದಿಲ್ಲ. 3 ಅವಸ್ಥೆಗಳು ಯಾತಕ್ಕೆ ಕೊಡ್ತಾರೆ ಪರಮಾತ್ಮ ಅಂದರೆ, 3ನ್ನು ಕಂಪೇರ್ ಮಾಡಿಕೊಡ್ರಿ ಅಂತೆ. ನಮಗಿವರ ಎಲ್ಲೋ ನಿತ್ಯದ ಅವಸ್ಥೆಗಳಿವು, ನಿತ್ಯದ ಅವಸ್ಥೆಗಳು. ಯಾಕೆ ನಿದ್ರೆ ಮಾಡದೇ ಇರಲಿಕ್ಕಾಗಲಿ ಹೇಳದಿರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲರೂ ಅನುಭವಿಸ್ತಕ್ಕಂಥ ಅವಸ್ಥೆಗಳು. ಇದರಲ್ಲಿ ನೋಡೋಕೆ ಸ್ವಾತಂತ್ರ್ಯ ಕಾಣಿಸ್ತಾ ಇದೆ, ಅಲ್ಲಿ ಏನೇನೂ ಕಾಣಿಸ್ತಾ ಇಲ್ಲ. ಗೊತ್ತಾಯ್ತಾ? ಅಂದಮೇಲೆ ನಿನಗೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂದಮೇಲೆ ಫುಲ್ ಸ್ವಾತಂತ್ರ್ಯ ಇಲ್ಲ ಅಂತ ಒಪ್ಕೋಬೇಕು ನೀನೀಗ. ಇದರಲ್ಲೂ ಸ್ವಾತಂತ್ರ್ಯ ಎಕ್ಸ್ಪ್ಯಾಂಡ್ ಮಾಡಿ, ಇಲ್ಲಿ ಸ್ವಾತಂತ್ರ್ಯ ಇರೋ ಹಾಗೆ ಈ ರೀತಿ ವಾದ ಮಾಡಕ್ಕೆ ಬರುತ್ತೆ. ನಾವು ಎಚ್ಚೆತ್ತಿದ್ದ ಸ್ವಾತಂತ್ರ್ಯ ಇರೋದ್ರಿಂದ ನಿದ್ದೆ ಸ್ವಪ್ನದ ಸ್ವಾತಂತ್ರ್ಯ ಇದೆ ಅಂತ ಮಾಡ್ಲಿಕ್ಕೆ ಹೊರಟ್ರೆ ಇಲ್ಲ. ದುಸ್ವಪ್ನ ಬಂದಿದ್ದ ಬಾಧಕ. ಎಲ್ಲಿದೆ ಬಾಧಕ? ಅದು ಕಥಮೇ ಇವತ್ತು ನಿತ್ಯ ಸುಖಂ ನ ಭವೇತ್. ನಿತ್ಯ ಸ್ವಪ್ನ ಯಾಕೆ ಬಿಡೋ, ಸ್ವಪ್ನ ಯಾಕೆ ಬಿಡ್ತಾ ಇಲ್ಲ ನಿನಗೀಗ ಹೋಯ್ತೀಗ. ಎಚ್ಚೆತ್ತಿದ್ದಾಗ ಎಚ್ಚೆತ್ತ ಜೋರು ಹೊಡಿತಿರ್ತಾರೆ. ಅದಕ್ಕೆ ಆಚೆ ದೃಷ್ಟಾಂತದಲ್ಲಿ ಕೊಟ್ಟು ದುಃಖ ಬಂದಾಗ ಅರ್ಥ ಆಗುತ್ತೆ. ದುಸ್ವಪ್ನ ಹೇಗೋ ದುಃಖ ಹಾಗೆ. ತುಂಬ ಜನಕ್ಕೆ ದುಃಖ ಅನ್ನೋ ತಕ್ಷಣ ಬರಬೇಕು ಅಂತಿಲ್ಲ, ಅದು ಏನೋ ಕಾರಣ ಕೊಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಸ್ವಪ್ನದಲ್ಲಿ ಯಾವ ಕಾರಣ ಕೊಡೋಂಗಿಲ್ಲ, ನೋ ಎಂಟ್ರಿ ಅವರಿಗೆ, ಅದನ್ನು ಕೊಟ್ಬಿಟ್ರೆ ಅಷ್ಟೇ. ಅದೇ ಗೊತ್ತು. ಬಟ್ ಎಷ್ಟೋ ಜನ ಭ್ರಮೆಯಲ್ಲೇ ಬದುಕ್ತಾರಲ್ಲ. ಗೊತ್ತಾ? ಯೋಚನೆ ಎಷ್ಟು ಜನ ಯೋಚನೆ ಮಾಡ್ತಾರೆ? ಮಾಡೋದಿಲ್ಲ. ನಾನು ಮೇಲಿದ್ದೆ, ನಾನಿದ್ದೆ, ನಾನು ಮಾಡಿದೆ, ನೋಡಿ ಮಾಡ್ತೀನಿ ಬೋದು ಆಯ್ತು ಅಷ್ಟೇ. ಇನ್ನೇನಿದೆ? ನಾನು ಕೈ ಎತ್ತೆ, ನಾನು ಕೈ ಎಡಿಸಿದೆ, ಇವೆಲ್ಲ ಏನು ತೋರಿಸುತ್ತೆ ನೋಡೋದಕ್ಕೆ? ಆ್ಯಕ್ಚುಲಿ ಹಿಂದೆ ಇಲ್ಲ ಅಂತ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ. ಸುಮ್ಮನೆ ನೋಡಿದರೆ ಸ್ವಾತಂತ್ರ್ಯ ಕುಡುರು ಸ್ಕೂಲ್ ಹೊಡಿತಾರೆ ಅವನ್ನ. ಹೋಗಿ ಅವನಿಗೆ ಬೇಡ, ಇವ್ರಿಗಾರು ಇರಬೇಕಲ್ಲ ಸ್ವಾತಂತ್ರ್ಯ ಇಲ್ಲ ಅಂಥೇಳಿ. ಯಾಕೆ ಬಿಡಬಾರ್ದು? ಯಾಕೆ ಅವ್ನ ಇಂಟೆನ್ಷನ್ ಗೊತ್ತಿದೆ. ಆದ್ದರಿಂದ ಹೋಗಬಾರ್ದು ಸುಳ್ಳು ಹೇಳ್ತಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಜ್ಞಾನ ಇದ್ದರೂ ಕೂಡ ಅಸ್ವಾತಂತ್ರ್ಯ ಜ್ಞಾನದ ಜೊತೆಗೆ ಹೇಗೆ ಮಾಡ್ತೀವಿ. ನಮ್ಮ ಶಿಕ್ಷೆ ಕೊಟ್ಟಿದ್ದು ಯಾವ ಪಾಲ್ಟಿಗೀಗ? ಅವ್ನ ಇಂಟೆನ್ಷನ್ ಕೊಟ್ಟಿದ್ದು, ಆಸಕ್ತಿಗಲ್ಲ. ದಡ್ಡ ಇದ್ದಾನೆ, ಅವನೇನು ಮಾಡೋಕ್ಕೆ ಬರೋಲ್ಲ, ಅರ್ಥನೇ ಆಗಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಇಂಟೆನ್ಷನ್ ಅಲ್ಲ. ಇದು ಚಕ್ಕರ್ ಹಾಕೋದು ಇಂಟೆನ್ಷನ್ ಅಲ್ಲ, ಅರ್ಥ ಮಾಡ್ಕೊಳ್ಳೋದಿರೋ ಇಂಟೆನ್ಷನ್ ಅಲ್ಲ. ಯಾಕೆ? ಅವನಿಗಿದೇ ಇಲ್ಲ, ಅವನಿಗೆ ಬುದ್ಧಿ ಅಷ್ಟೇ, ಸಾಮರ್ಥ್ಯನೇ ಬರೋದಿಲ್ಲ. ಒಂದು ಸಬ್ಜೆಕ್ಟ್ನಲ್ಲಿ ಫಸ್ಟ್ ರ್ಯಾಂಕ್, ಇನ್ನೊಂದು ಸಬ್ಜೆಕ್ಟ್ ಏನೂ ಗೊತ್ತಾಗದೆ ಹೋಗ್ಬೋದು ಅವ್ರಿಗೆ, ಏನೋ ನೋ ಎಂಟ್ರಿ ಆಟ. ರೂಢಿ ಯೋಗೋ ವಿನಾ ಕಶ್ಚಿತ್ ನೈವಾರ್ಥೋ ವೇದಗೋ ಭವೇತ್. ವೇದದಲ್ಲಿ ರೂಢಾರ್ಥ ಯೋಗಾರ್ಥ ಬಿಟ್ಟು ಬೇರೆ ಅರ್ಥವನ್ನು ಮಾಡಬಾರದು. ತತ್ರಾಪಿ ಯೌಗಿಕೋ ಮುಖ್ಯ. ಯೌಗಿಕ ಯಾತಕ್ಕೆ ಮುಖ್ಯ ಅಂದರೆ ನಿರುಕ್ತ ಅದಕ್ಕೆ ಕೊಟ್ಟಿರೋದು. ಯೌಗಿಕ ಅಂದರೆ ನಿರುಕ್ತ ಅರ್ಥ ಅಂದರೆ ಒಂದೇ. ಯೌಗಿಕೋ ಅರ್ಥ ಮುಖ್ಯ. ಸರ್ವತ್ರ ಅಸ್ತಿ ಸವೈದಿಕೆ, ವೆರಿ ಇಂಪಾರ್ಟೆಂಟ್. ನಮ್ಮ ನಿತ್ಯದ ವ್ಯವಹಾರದೊಳಗೆ ಲೌಕಿಕದೊಳಗೆ ಯೌಗಿಕ ಅರ್ಥ ಇರಬೇಕು ಅಂತೇನಿಲ್ಲ. ಗೊತ್ತಾಯ್ತಾ? ಏನಿರ್ಬೇಕು ಹೇಳಿದ್ನಲ್ಲ, ಕವಿ ಹೆಸರು ಏನೋ ಇರುತ್ತೆ, ಅವ್ರ ಕ್ವಾಲಿಟಿ ಆಗೋ ಇರುತ್ತೆ, ಸಂಬಂಧ ಇಲ್ಲ. ಆದರೆ ವೈದಿಕದಲ್ಲಿ ಮಾತ್ರ ಏನರ್ಥ ಹೇಳಬೇಕು? ಯೌಗಿಕ ಅರ್ಥನೇ ಪ್ರಧಾನವಾಗಿ ಹೇಳಬೇಕು. ಹಾಗೆ ಅನವಸ್ಥಾ ನಿವೃತ್ತ್ಯರ್ಥಂ ಯೌಗಿಕೇ ರೂಢಕಲ್ಪನಾ. ಅನವಸ್ಥಾ ಬರಬಾರ್ದು ಅಂಥೇಳಿ ಯೌಗಿಕದಲ್ಲೂ ಇನ್ನೊಂದು ಭಾಗ ಮಾಡಿದರು. ವಿದ್ವದ್ ರೂಢಿ ತೋರಿಸಿದಾಗ ಇನ್ನೂ ಮಹತ್ವ ಜಾಸ್ತಿ ಆಯಿತು ನನಗೆ. ಜ್ಞಾತೆ ವಿಶೇಷ ವಿಜ್ಞಾನಂ ವ್ಯವಹಾರೋಪಿ ರೂಢಿತ ಇತಿ ಬ್ರಹ್ಮತರ್ಕೆ. ವಿಶೇಷ ವಿಜ್ಞಾನ ರೂಢಾರ್ಥ ಯೌಗಿಕಾರ್ಥ ಗೊತ್ತಾದರೆ ವಿಶೇಷ ಜ್ಞಾನ ಬರೋದ್ರಿಂದ ಅದು ಅಲೋಟ್. ಉಳಿದ ಅರ್ಥವನ್ನು ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ವಾಕ್ಯ. ಇದ್ರ ಬಗ್ಗೆ ತುಂಬ ವಿಚಾರ ಮಾಡಲಿಕ್ಕಿದೆ. ಅದು ಸಾಕು. ನಾಳೆ ದಿವಸ ಮುಂದಿನ ಭಾಗ.